ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಚಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಅಜ್ಞಾನತಃ ಕರ್ಮಯೋನಿಂ ಭಜಂತೆ ತಾಂಸ್ತಾಂ ರಾಜನ್ ತೇ ಯಥಾ ಯಾಂಚ ಭಾವಂ ತಥಾ ವರ್ಣಾಜ್ಞಾನಹೀನಾಃ ಪತಂತೆ ಘೋರಾದಜ್ಞಾನಾತ್ ಪ್ರಾಕೃತಂ ಯೋನಿಜಾಲಂ. ಅಜ್ಞಾನತಃ ಕರ್ಮಯೋನಿಂ ಭಜಂತೆ, ಅಜ್ಞಾನದಿಂದ ಕರ್ಮಯೋನಿಯನ್ನು ಹೊಂದುತ್ತಾರೆ. ಅದರಿಂದ ಒಂದು ಜನಾಂಗದ ಅಧಪಾತ ಆಗುವುದು ಅಜ್ಞಾನದಿಂದಲೇ ವಿನಃ ಬೇರೆ ಅಲ್ಲ. ಜ್ಞಾನದಿಂದ ಉದ್ಧಾರವೇ ವಿನಃ ಬೇರೆಯದರಿಂದ ಅಲ್ಲ. ಈ ಉತ್ಕ್ರಾಂತಿ ಅಂತ ಏನು ಹೇಳ್ತಾರೆ, ಅಪ್ಲಿಫ್ಟ್ಮೆಂಟ್, ಈ ಥಿಯರಿ ಆಫ್ ಅಪ್ಲಿಫ್ಟ್ಮೆಂಟ್ ಬಗ್ಗೆ ಅಥವಾ ಮ್ಯಾನ್ ಬಿಕಮಿಂಗ್ ಸೂಪರ್ ಮ್ಯಾನ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್, ಮ್ಯಾನ್ ಅಂಡ್ ಸೂಪರ್ ಮ್ಯಾನ್ ಅಂತ ಅನ್ನುವ ಕಾನ್ಸೆಪ್ಟು, ಅದನ್ನು ವೆಸ್ಟ್ನಲ್ಲಿಯೂ ಕೂಡ ತಂದಿದ್ದಾರೆ. ಅವರಲ್ಲಿಯೂ ಕೂಡ ಉತ್ಕ್ರಾಂತಿವಾದ ಇದೆ, ಅಪ್ಲಿಫ್ಟ್ಮೆಂಟ್. ಜರ್ಮನ್ನಿನ ತತ್ವಶಾಸ್ತ್ರಿ ಒಬ್ಬ ಈ ಅಪ್ಲಿಫ್ಟ್ಮೆಂಟ್ ಅನ್ನ, ಆ ಅಪ್ಲಿಫ್ಟ್ ಹೇಗಾಗ್ತಾನೆ ಒಬ್ಬ ಅನ್ನೋದನ್ನು ಅವನದೇ ಆದ ರೀತಿಯಲ್ಲಿ ಪರಿಭಾವಿಸಿದ. ಆದರೆ ಅದು ಜ್ಞಾನ ಹೇಗದು ಅನ್ನೋದರ ಖಚಿತತೆ ಇಲ್ಲದೆ ಅವನು ಹುಚ್ಚಾಸ್ಪತ್ರೆಯಲ್ಲಿ ಸತ್ತ. ಅವನದೊಂದು ಫೇಮಸ್ ಡೈಲಾಗ್ ಇದೆ, ಗಾಡ್ ಈಸ್ ಡೆಡ್ ಅಂತ. ನನಗೆ ಈ ಕ್ಷಣಕ್ಕೆ ನೆನಪಾಗ್ತಾ ಇಲ್ಲ, ನಾನು ಬಹಳ ಬಾರಿ ಅವನನ್ನು ಕೋಟ್ ಮಾಡಿದ್ದೇನೆ. ನಾನು ದಸ್ಪೇಗ್ ಜರತುಷ್ಟ್ರ ಬರೆದವನು. ದಸ್ಪೇಗ್ ಜರತುಷ್ಟ್ರ ಅಲ್ಲಿದೆ ಇಲ್ಲಿಲ್ಲ. ಅವನು ಹೇಳೋದು ಮನುಷ್ಯನ ಅಧಪ್ಪತನಕ್ಕೆ ಅಜ್ಞಾನ ಕಾರಣ ಅನ್ನೋದನ್ನು ಒಪ್ತಾನೆ. ಅಜ್ಞಾನ ಕಾರಣ ಕೇವಲ ಮನುಷ್ಯ ಅಲ್ಲ, ಇಡೀ ಜನಾಂಗಗಳೇ ಕೆಳಗಡೆ ಬಿದ್ದೋಗ್ತವೆ. ಇಡೀ ಜನಾಂಗ ಒಂದಲ್ಲ, ಧಾಪಕ್ಕಂತ ಕೆಳಗಡೆ ಬೀಳುತ್ತೆ. ಇದೇ ಪ್ರಶ್ನೆಯನ್ನ ವಿದುರ ರಾತ್ರಿ ಇಡೀ ಧೃತರಾಷ್ಟ್ರನ ಹತ್ತಿರ ಕುಳಿತಾಗ ಧೃತರಾಷ್ಟ್ರ ಕೇಳಿದ್ದ, ಕುಲಾನಿ ಅಕುಲತಾಮ್ಯಾಂತಿ ಕಸ್ಮಾತ್. ಎಲ್ಲ ಕುಲಗಳು ಅಕುಲಗಳಾಗ್ತವೆ, ಯಾಕೆ? ಅಕುಲಗಳೆಲ್ಲ ಕುಲಗಳಾಗ್ತವೆ, ಕುಲಗಳೆಲ್ಲ ಅಕುಲಗಳಾಗ್ತವೆ ಯಾಕೆ ಅಂತ ಕೇಳ್ತಾನವನು. ನಮಗೆ ಆರಂಭದ ಅಧ್ಯಾಯಗಳನ್ನು ಮಾತ್ರ ನಾವು ನೋಡುತ್ತೇವೆ. ವಸ್ತುತಃ ವಿದುರ ನೀತಿಯಲ್ಲಿ ನಮ್ದೆಲ್ಲ ಅದೇ ಹಣೆ ಬರಹ. ಆರಂಭದ್ದು ಮಾತ್ರ ನೋಡುತ್ತೇವೆ, ಆಮೇಲೆ ಬೇರೆ ಬೇರೆ ಮೊದಲುಗಳನ್ನು ಯೋಚನೆ ಮಾಡೋಲ್ಲ. ವಸ್ತುತಃ ಮಧ್ಯಭಾಗದಲ್ಲಿ, ಉಪಾಂತ್ಯ ಭಾಗದಲ್ಲಿ ಬಹಳ ಅಪೂರ್ವವಾದ ಸಂಗತಿಗಳು, ಇದನ್ನೆಲ್ಲ ನಾವು ನೋಡ್ತಾ ಇಲ್ವಾ? ಇದೆ. ಅಲ್ಲಿ ಎಲ್ಲ ಕಡೆ ಇರತಕ್ಕಂಥದ್ದು ಒಂದೇ,
ಅಜ್ಞಾನತಃ ಕರ್ಮಯೋನಿಂ ಭಜಂತೆ. ಒಂದು ಕುಲ ಯಾಕೆ ಅಕುಲ ಆಗತ್ತೆ? ಅಕುಲ ಯಾವಾಗ ಅಪ್ಲಿಫ್ಟ್ ಆಗತ್ತೆ? ಜ್ಞಾನದಿಂದ ಕುಲಹೀನರಾದವರು ಕುಲ ಉಳ್ಳವರಾಗ್ತಾರೆ. ಕುಲಹೀನರಾದವರು ಒಳ್ಳೆಯ ಕುಲವನ್ನ ಹೊಂದುತ್ತಾರೆ. ಅಂದ್ರೆ ಅವರ ಕುಲವೇ ಒಳ್ಳೆಯ ಕುಲ ಆಗತ್ತೆ. ಯಾಕೆ ಅಂದ್ರೆ ಜ್ಞಾನದಿಂದ. ಉನ್ನತ ಕುಲ ಅಂತ ಯಾವ್ದು ಅಂದ್ಕೊಂಡಿರ್ತಾರೆ ಅದು ಅಜ್ಞಾನದಿಂದಾಗಿ ದುಷ್ಕುಲಗಳಾಗುತ್ತವೆ. ತಾಮ್ ತಾಮ್ ರಾಜನ್ ತೇ ಯಥಾ ಯಾಂತಿ ಅಭಾವಂ ಯಾಂತಿ. ಅದರಿಂದಾಗಿ ಜ್ಞಾನವೇ ಪ್ರಧಾನ. ನಂತರದ ಭಾವುಕವಾದ ಪ್ರಸಂಗಗಳಲ್ಲಿ ಜ್ಞಾನಹೀನನಾದ್ರೇನು, ಭಕ್ತಿ ಇದ್ರೆ ಸಾಕು, ಜ್ಞಾನಹೀನನ ಮನೆ ಬೆಳಕು ತಾನು ಕತ್ತಲೆ, ಇಲ್ಲ ಅದು ಕೂಡ ಬೆಳಕೆ ಅಂತ. ಅಲ್ಲಿ ಬೆಳಕೇ ಜ್ಞಾನ. ಹೀಗಾಗಿ ಈ ತರಹದ ಎಷ್ಟು ವಿಚಿತ್ರಗಳಿದೆ ಅಂತಂದ್ರೆ ಬಹಳ ವಿಚಿತ್ರಗಳಿದೆ. ಒಂದು ಕುಲ ಉದ್ಧಾರ ಆಗೋದು ಜ್ಞಾನದಿಂದ, ಕುಲಗಳು ಕೆಳಗಡೆ ಬೀಳೋದು ಅಜ್ಞಾನದಿಂದ. ಅದರಿಂದಾಗಿ ತಥಾ ವರ್ಣ ಜ್ಞಾನಹೀನಾ ಪತಂತೆ. ಯಾವಾಗ ವರ್ಣಗಳು ಜ್ಞಾನಹೀನ ಆಗ್ತವೆ ಅವಾಗ ಅದರ ಪತನ ಅಂತ ಅರ್ಥ. ಬ್ರಾಹ್ಮಣ ಜ್ಞಾನಹೀನನಾದ್ರೆ ಕ್ಷತ್ರಿಯನಿಂದ ಪಡೆದಿಲ್ವಾ ಮೊದಲು? ನೀವು ಉಪನಿಷತ್ತನ್ನೆಲ್ಲ ನೋಡಿದರೆ ಕ್ಷತ್ರಿಯನಿಂದ ಜ್ಞಾನವನ್ನು ಪಡಿತಾನೆ. ಉಪನಿಷತ್ತಿನಲ್ಲಿ ಭೀಮ ತಮಾಚೆ ಮಾಡೋದು ಶ್ರೋತ್ರಿಯಸ್ಯೇವತೆ ರಾಜನ್ ಮಂದಕಸ್ಯ ಅವಿಪಶ್ಚಿತಃ ಅನುವಾಕ ಹತಾ ಬುದ್ಧಿ ನೈಷಾ ತತ್ವಾರ್ಥದರ್ಶಿನಿ ಅಂತ ವನಪರ್ವದ ಮಾತು. ಧರ್ಮರಾಜ, ನಿನ್ನ ಬುದ್ಧಿ ದಡ್ಡನಾಗಿ ಕೇವಲ ಮಂತ್ರಗಳನ್ನ ವೇದಗಳನ್ನ ಉರುಹೊಡೆದ ದಡ್ಡ ಪಂಡಿತನ ಹಾಗೆ, ದಡ್ಡ ವೈದಿಕನ ಹಾಗೆ ನಿನ್ನ ಬುದ್ಧಿ ಮೇಲುನೋಟದ ಪ್ರಜ್ಞೆಯಲ್ಲಿ ಮಾತ್ರ ಇದೆ. ಅನುವಾಕ ಹತಾ ಬುದ್ಧಿ ನ ಏಷಾ ತತ್ವಾರ್ಥದರ್ಶಿನಿ, ಅದು ತತ್ವವನ್ನು ಗಮನಿಸ್ತಾ ಇಲ್ಲ ಅಂತಾನೆ. ಎಂಥ ಭೀಕರವಾದ ಸ್ಟೇಟ್ಮೆಂಟ್. ಧರ್ಮರಾಜನಿಗೆ ಬೈಯೋದು ಅವನು. ಅನುವಾಕ ಹತಾ ಬುದ್ಧಿ ನೈಷಾ ತತ್ವಾರ್ಥದರ್ಶಿನಿ. ಅವಾಗ ಆ ಸಂದರ್ಭದಲ್ಲೆಲ್ಲ ಬ್ರಾಹ್ಮಣರು ಕ್ಷತ್ರಿಯರಿಂದ ಅರಿವನ್ನು ಪಡೆದರು. ನಿಮಗೆ ಇಡೀ ಛಂದೋಗೋಪನಿಷತ್ತಿನಲ್ಲಿ, ಬೃಹದಾರಣ್ಯಕೋಪನಿಷತ್ತಿನಲ್ಲಿ ರಾಜರಿಂದ ಕ್ಷತ್ರಿಯರಿಂದ ಅರಿವು ಪಡೆದದ್ದು. ಆಚಾರ್ಯರು ಇನ್ನೂ ಮುಂದುವರೆದರು. ಮಧ್ವಾಚಾರ್ಯರು ಇಬ್ಬರು ಜ್ಞಾನಹೀನರಾದ್ರ ವೈಶ್ಯರಿಂದ ಪಡೀರಿ. ಅವರು 3 ಜನ ಜ್ಞಾನಹೀನರಾದ್ರ ಶೂದ್ರ ಒಬ್ಬ ಹೇಳಬೇಕು ಅಂತ. ಅದರಿಂದಾಗಿ ಶೂದ್ರ ಅಂತಂದ್ರೆ ಆಚಾರ್ಯರೇನು ಕೆಳಗಡೆ ಮಾಡೇನು ಹೇಳಿದ್ದಲ್ಲ, ಅವನಿಗೆ ಅಧಿಕಾರ ಇಲ್ಲ ಅಂತ ಹೇಳಲೇ ಇಲ್ಲ. ಅವರು ಮಹಾಭಾರತಾದಿಗಳಲ್ಲಿ ಎಲ್ಲರಿಗೂ ಅಧಿಕಾರ ಇದೆ. ಇವರು ಓದದೆ ಅವ್ರಿಗೂ ಕೊಡದೆ ಅವ್ಯವಸ್ಥೆ ಮಾಡಿದ್ದಾರೆ. ಅದರಿಂದಾಗಿ ಆಚಾರ್ಯರ ಅಭಿಪ್ರಾಯವನ್ನು ಅರ್ಥ ಮಾಡಿಕೊಳ್ಬೇಕು ನಾವು. ಅದರಿಂದಾಗಿ ತಥಾ ವರ್ಣ ಜ್ಞಾನಹೀನಾ ಪತಂತೆ ಘೋರಾದಜ್ಞಾನಾತ್ ಪ್ರಾಕೃತಂ ಯೋನಿಜಾಲಂ. ಅಜ್ಞಾನ ಅನ್ನೋದೇ ಭೀಕರ. ಬಿವೇರ್ ಆಫ್ ಇಗ್ನೋರೆನ್ಸ್ ಅಷ್ಟೇ ವಿನಃ ಬೇರೆ ಯಾವುದೂ ಅಲ್ಲ. ಯಾಕೆಂದ್ರೆ ಎಸೆನ್ಸ್ ಅದು, ಬೇರೆ ಯಾವುದೂ ಅಲ್ಲ. ಆ ಹೊರಗಡೆಯ ಕ್ರಿಯೆ ಅದನ್ನು ರಕ್ಷಿಸ್ಲಿಕ್ಕಿರೋದು. ಪೆಟ್ಟಿಗೆನೇ ರತ್ನ ಅಲ್ಲ. ಪೆಟ್ಟಿಗೆ ಒಳಗಡೆ ಯಾವತ್ತೂ ರತ್ನವನ್ನು ಇಡುತ್ತೇವೆ. ಆ ಪೆಟ್ಟಿಗೆಯನ್ನ ರತ್ನ ಎಸ್ಬಿಟ್ಟು ಪೆಟ್ಟಿಗೆ ಎತ್ಕೊಂಡು ಅದ್ರ ಗತಿ ಏನು? ನಾವೀಗ ಮಾಡ್ತಾ ಇರೋದು ಆ ಹಣೆ ಬರಹ. ಮಧ್ವಾಚಾರ್ಯರು ಸ್ಪಷ್ಟವಾಗಿ ಎಲ್ಲರಿಗೂ ಅಧಿಕಾರವನ್ನು ಹೇಳಿದ್ದಾರೆ ಮಹಾಭಾರತಾದಿಗಳಲ್ಲಿ. ತಸ್ಮಾತ್ ಜ್ಞಾನಂ ಸರ್ವತೋ ಮಾರ್ಗಿತವ್ಯಂ ಸರ್ವತ್ರಸ್ಥಂ ಚೈತದುಕ್ತಂ ಮಯಾತೆ ತತ್ಸ್ಥೋ ಬ್ರಹ್ಮ ತಸ್ತಿವಾನ್ಶ್ಚಾಪರೋಯ ತಸ್ಮೈ ನಿತ್ಯಂ ಮೋಕ್ಷಮಾಹುರ್ನರೇಂದ್ರ. ಅದರಿಂದಾಗಿ ಜ್ಞಾನಂ ಸರ್ವತೋ ಮಾರ್ಗಿತವ್ಯಂ. ಒಂದು
ಅರಿವನ್ನು ಎಲ್ಲ ಕಡೆಯಿಂದ ಅರಸಬೇಕು, ಪ್ರತಿಯೊಂದು ಕಡೆಯಿಂದಲೂ ಅರಸಬೇಕು. ಸರ್ವತಃ ಅಂದರೆ ಎಲ್ಲ ವ್ಯಕ್ತಿಗಳಿಂದ. ವೇದಾಂತವನ್ನು ಓದಿದ ಮಾತ್ರಕ್ಕೆ ಫಸ್ಟ್ ಆಫ್ ಆಲ್ ಮಹಾಭಾರತಾದಿಗಳನ್ನು ನಾವು ಓದಬೇಕು ಅಥವಾ ಪ್ರತಿ ಶ್ಲೋಕವನ್ನು ಕೇಳಬೇಕು. ಅದು ಜೀವನ ಇಡೀ ಒಂದೇ ಸರ್ತಿ ಆದರೂ ಅಡ್ಡಿ ಇಲ್ಲ, ಕೇಳಬೇಕು. ಒಂದು ಜೀವನದಲ್ಲಿ ಭಾಗವತವನ್ನು ಅಬ್ಬಬ್ಬ ಅಂತಂದ್ರೆ 4-5 ಸರ್ತಿ ಮಾಡ್ಬೋದು. ಮಹಾಭಾರತವನ್ನ 1 ಸರ್ತಿಯೋ 2 ಸರ್ತಿಯೋ ಕೇಳಬಹುದು. ಚಿಕ್ಕಂದಿನಿಂದ ಶುರು ಮಾಡಿದ್ರೆ 1-3 ಸರ್ತಿ ಆಗತ್ತೆ. ಪಾರಾಯಣ ನಾವು ಮಾಡ್ಕೊಂಡು ಹೋಗೋದು ಬೇರೆ. ಪ್ರತಿಯೊಂದು ಶ್ಲೋಕವನ್ನ ಚಿಂತನೆ ಮಾಡುವಾಗ 2 ಬಾರಿ ಹೇಳಬಹುದು ಒಬ್ಬ. ಆದರೆ ಅದನ್ನೂ ಮಾಡದೆ ಹೋದರೆ ನಮಗೆ ಜ್ಞಾನದ ದಿಕ್ಕು ಗೊತ್ತಾಗೋದಿಲ್ಲ. ಹೀಗಾಗಿ ಮಹಾಭಾರತ ರಾಮಾಯಣವನ್ನು ಶ್ಲೋಕ ಚಿಂತನೆ ಮಾಡಬೇಕು. ಮಹಾಭಾರತವನ್ನು, ಭಾಗವತವನ್ನು. ಅಲ್ಲಿ ನಮಗೆ ಸರ್ವತ್ರಸ್ಥಂ, ಬೇರೆ ಬೇರೆ ಸಾಹಿತ್ಯಗಳಲ್ಲಿ, ಬೇರೆ ಬೇರೆ ಸಂಗತಿಗಳಲ್ಲಿ, ಬೇರೆ ಬೇರೆ ಗ್ರಂಥಗಳಲ್ಲಿ ಆ ವ್ಯಕ್ತಿಯ ಹೊಳಹು ಏನಿದೆ ಅನ್ನೋದನ್ನು ನೋಡಬೇಕಾಗತ್ತೆ. ಅದು ಎಲ್ಲ ಕಡೆ ಇರಬೇಕು. ಯಾಕೆಂದ್ರೆ ಭಾಗವತದಲ್ಲಿಯೂ ಕೂಡ ಸರ್ವತಃ ಸಾರಮಾದದ್ಯಾತ್ ಪುಷ್ಪೇಭ್ಯ ಇವ ಷಟ್ಪದ ಅಣುಭ್ಯಶ್ಚ ಮಹದ್ಭ್ಯಶ್ಚ ಗ್ರಂಥೇಭ್ಯ ಅಂತ ಉಂಟು. 11ನೇ ಸ್ಕಂಧ 24 ಗುರುಗಳ ವಿಚಾರದಲ್ಲಿ ಹೇಳುವಂಥದ್ದು. ನಾನು ಭೃಂಗದಿಂದ ಪಾಠ ಕಲಿತೆ ಅಂತ ಅನ್ನೋದು. ಅಣುಭ್ಯಶ್ಚ ಮಹದ್ಭ್ಯಶ್ಚ ಗ್ರಂಥ, ಯಾವುದೇ ತರಹದ ಗ್ರಂಥಗಳಿಂದ ಸಾರಮಾದದ್ಯಾತ್, ಸಾರವನ್ನು ಸ್ವೀಕಾರ ಮಾಡಬೇಕು. ಅದು ಓದೋದೇ ಇಲ್ಲ ಅಂದ್ಬಿಟ್ಬಿಟ್ರೆ ಗತಿ ಏನು? ನಮ್ಮವ್ರಿಗೆ ಮಾಡ್ತಾ ಇರೋದು ಹಾಗೆ. ಅವರ ಓದಲ್ಲ ಬಿಡಿ, ಯಾಕೆ ನಮ್ಮ ಕಾಲದವರು ಅವರು. ನಮ್ಮ ಕಾಲದವರವರು ಅಂತ ಅಲ್ಲ. ಪ್ರಚಲಿತವಾದ ಎಲ್ಲ ಸಂಗತಿಗಳಲ್ಲಿ ನಾವು ಚಿಂತನೆ ಮಾಡಲೇಬೇಕು. ಅದಕ್ಕೆ ಹೇಳಿದ್ದು ತಸ್ಮಾತ್ ಜ್ಞಾನಂ ಸರ್ವತೋ ಮಾರ್ಗಿತವ್ಯಂ ಸರ್ವತ್ರಸ್ಥಂ ಚೈತದುಕ್ತಂ ಮಯಾತೆ. ನಾನು ಎಲ್ಲೆಡೆ ಇದ್ದದ್ದನ್ನು ಇಲ್ಲಿ ಹೇಳಿದ್ದೇನೆ. ಅದರಿಂದಾಗಿ ಮಹಾಭಾರತವನ್ನು ಓದುವಾಗ ಎಲ್ಲ ಜಾಗತಿಕ ಸಾಹಿತ್ಯವನ್ನು ಓದುವ ಅವಶ್ಯಕತೆ ಇದೆ. ಆ ಕಾಲದಲ್ಲಿ ಅವನು ಯಾವ್ಯಾವ ಗ್ರಂಥಗಳಿರುತ್ತೆ ಅದರ ಪೂರ್ವ ಪಕ್ಷ ಉತ್ತರಗಳನ್ನು ಇಲ್ಲಿಂದಲೇ ತೆಗಿಬೇಕಾಗತ್ತೆ. ಪೂರ್ವ ಪಕ್ಷ ಓದ್ಬೇಕೋ ಇಲ್ವೋ? ಅದರಿಂದಾಗಿ ಏನು ಓದೋದು ಬೇಡ, ನನಗಿಷ್ಟು ಸಾಕು ಅಂತನ್ನೋದು ಸೋಮಾರಿತನ. ಉಪಕರ್ಮದ ಉತ್ಸರ್ಜನ ಮತ್ತು ಉಪಕರ್ಮದ ಅರ್ಥವನ್ನು ಕಳೆದ ಹಾಗೆ. ತತ್ಸ್ಥೋ ಬ್ರಹ್ಮ ತಸ್ಥಿವಾನ್ಶ್ಚಾಪರೋಯಃ. ಅದರಿಂದಾಗಿ ಯಾರು ಅಲ್ಲಿ ನೆಲೆಗೊಳ್ಳುತ್ತಾನೆ ಅವನಿಗೆ ಮೋಕ್ಷ. ಅಂದ್ರೆ ಜ್ಞಾನೇನೈವ ಪರಂಪದಂ ಅಂತ ಮಧ್ವಾಚಾರ್ಯರೇನು ಹೇಳಿದ್ರು ಅವರ ಅಣುಭಾಷ್ಯದಲ್ಲಿ ಅಥವಾ ಸರ್ವಶಾಸ್ತ್ರಾರ್ಥ ಸಂಗ್ರಹದಲ್ಲಿ, ಅದೇ ಜ್ಞಾನೇನೈವ ಪರಂಪದಂ. ಜ್ಞಾನದಿಂದಲೇ, ಅಂತಿಮವಾಗಿ ಜ್ಞಾನವೇ ಮುಖ್ಯ. ಹೊರಗಡೆಯ ಕ್ರಿಯೆಗಳು ಬದಲಾಗ್ತಾ ಇರುತ್ತೆ. ಅವತ್ತು ಕೊಳದ ನೀರು ತಗೊಳ್ತಾ ಇದ್ವಿ, ಬಾವಿ ನೀರು ಮೈಲಿಗೆ ಅಂತ ಇದ್ರು ಅವಾಗ. ಈಗ ಬಾವಿ ನೀರು ಮಡಿ ಅಂತಾರೆ, ಕೊಳದ ನೀರು ಕೊಳಾಯಿ ನೀರು ಮೈಲಿಗೆ ಅಂತಾರೆ. ವಸ್ತುತಃ ಇದು ಬದಲಾಗ್ತಾ ಇರುತ್ತೆ. ಇವ್ರಿಗೆ ಅರ್ಥವೇ ಆಗ್ತಾ ಇಲ್ಲ. ಯಾರಿಗೆ ಜ್ಞಾನವೋ ಅವರಿಗೆ ಮೋಕ್ಷ. ನಾವು ಉಳಿಸ್ಕೊಳ್ಬೇಕಾದೇನು, ನಿರಂತರ ಬದಲಾಗುವ ಹೊರಗಿನ ಚಟುವಟಿಕೆಗಳಿಂದ ಬದಲಾಗದ ಸತ್ಯ ಯಾವುದಿದೆ ಅದನ್ನು ತಗೊಳ್ಬೇಕು. ಯಾವುದು? ಜ್ಞಾನ. ಯತ್ತೇ ಪೃಷ್ಟಂ ತನ್ಮಯಾತೂಪದಿಷ್ಟಂ ಯಾಥಾ ತಥ್ಯಂ ತದ್ವಿಶೋಕೋ ಭಜಸ್ವ ರಾಜನ್ ಗಚ್ಚಸ್ವೈತದರ್ಥಸ್ಯ ಪಾರಂ ಸಮ್ಯಕ್ ಪ್ರೋಕ್ತಂ ಸ್ವಸ್ತಿತೇ ಸ್ತೋತ್ರ ನಿತ್ಯಂ. ನೀನೇನು ಕೇಳಿದ್ದೀಯ ಅದ್ರ ಬಗ್ಗೆ ನಾನು ಹೇಳಿದ್ದೇನೆ. ಯಾಥಾ ತಥ್ಯಂ, ಅಲ್ಲಿದ್ದ ಹಾಗೆ ಹೇಳಿದ್ದೇನೆ. ನಾನು ಕೂಡ ಅಲ್ಲಿದ್ದ ಹಾಗೇನೆ ಹೇಳಿರೋದು. ಯಾಥಾ ತಥ್ಯಂ, ಯಥಾ ತಥಾ. ನೀವು ಇದನ್ನ ಎಷ್ಟು AI ನಿಂದ ಅನುವಾದ ಮಾಡಿಸಿ
ಹೊರಗಡೆ ಹಾಕಿದ್ರು ಅವರು ಕೇಳಲ್ಲ, ಇವರು ಕೇಳಲ್ಲ. ಸಾಂಪ್ರದಾಯಿಕರು ಕುರುಡರು, ಮಾಡರ್ನಿಸ್ಟ್ಸ್ ಅವರು ಕೂಡ ಕುರುಡರು. ಅವರಿಬ್ಬರೂ ಅರ್ಥ ಮಾಡ್ಕೊಳ್ಳಲ್ಲ. ಅವರು ಅರ್ಥ ಮಾಡಿಸಬೇಕು ಅಂತ ದೇವರ ಸಂಕಲ್ಪ ಇದ್ರೆ ಮಾತ್ರ ಅರ್ಥ ಆಗತ್ತೆ ವಿನಃ, ನಾನು ಇವತ್ತು ಅದನ್ನ ಭೂಷಣ ಕಾವಿ ಅದನ್ನ ಮಾಡಿ ಹಾಕಿದ ಪಾಪ. ಅದಾದ ಮೇಲೆ ಬೇರೆ ಗ್ರೂಪ್ಗಳಲ್ಲೆಲ್ಲ ಅದು ಬರ್ಲಿಕ್ಕೆ ಶುರು ಆಯಿತು. ಒಬ್ಬನ ರಿಯಾಕ್ಷನ್ ಅದ್ರ ಮೇಲೆ ಬರಲಿಲ್ಲ. ಮಹಾಭಾರತ ಅಲ್ವಾ, ಒಬ್ಬನಿಗೆ ಆಶ್ಚರ್ಯ ಆಗಲಿಲ್ಲ, ಯಾಕಂದ್ರೆ ನೋಡ್ಲೇ ಇಲ್ಲ. ಅದನ್ನ ಬೇರೆ ಬೇರೆ ಗ್ರೂಪ್ಗಳಲ್ಲಿ ಇವನು ಯಾವ ಗ್ರೂಪ್ಗೆ ಹಾಕಿದ್ನೋ ಅದರಿಂದ ಫಾರ್ವರ್ಡೆಡ್ ಆಗಿ ಎಲ್ಲೋ ಗ್ರೂಪ್ಗಳಿಗೆ ಮತ್ತೆ ನನಗೆ ಬಂದು ತಾಗಿತ್ತು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದ ಹಾಗೆ. ಆದರೆ ಒಬ್ಬನು ಗಮನಿಸ್ತಿಲ್ಲ ಅನ್ನೋದು ನನಗೆ ಗೊತ್ತಾಯ್ತು. ಅಷ್ಟು ಅಸೂಕ್ಷ್ಮರಿರ್ತಾರೆ. ಯಾಕೆ ಅಂದ್ರೆ ಮಹಾಭಾರತ ಇವರು ಮಡಿಗೆ ಬರಲ್ಲ. ಇವ್ರಿಗೆ ಭಾಗವತ ಶ್ಲೋಕ ಇವ್ರಿಗೆ ಅಧ್ಯಯನ ಮಾಡ್ಲಿಕ್ಕೆ ಆಗೋಲ್ಲ. ಅದರಿಂದಾಗಿ ಇಬ್ರು ಒಂದೇ, ಅತ್ಯಂತ ಮಾಡರ್ನ್, ಅತ್ಯಂತ ಟ್ರೆಡಿಷನಲ್ ಅಲ್ಲಿ ಇರುವವರು. ಟ್ರೆಡಿಷನಲ್ ಎಕ್ಸ್ಟ್ರೀಮ್ ಏನಿರುತ್ತೆ, ಮಾಡರ್ನ್ ಎಕ್ಸ್ಟ್ರೀಮ್ ಏನಿರುತ್ತೆ, ಅವರಿಬ್ರು ಒಂದೇ. ಇದು ಸಮಸ್ಯೆ, ಅದು ಎಲ್ಲ ಕಡೆ ಇದೆ. ಯಾಕೆ ಹೇಳಿದ್ದು ನಾನು ಅಂದ್ರೆ, ಯಾಥಾತಥ್ಯಂ, ನಾನು ಅಲ್ಲಿದ್ದದ್ದೇನೋ ಅದನ್ನು ಹೇಳಿದ್ದೇನೆ. ತದ್ವಿಶೋಕೋ ಭಜಸ್ವ, ಅಲ್ಲಿ ದುಃಖ ಬೇಡ ನಿನಗೆ, ಭಜಿಸು. ಅಯ್ಯೋ ಅವರು ನೋಡ್ತಾ ಇದ್ದಾರೆ, ಅವರು ನಮ್ಮನ್ನ ಗೌರವಿಸ್ತಾ ಇಲ್ಲ, ಏನಿಲ್ಲ, ವಿಶೋಕೋ ಭಜಸ್ವ, ಯಾವ ಚೋಕವೂ ಇಲ್ಲದೆ ಮುಂದುವರಿ. ರಾಜನ್ ಗಚ್ಚಸ್ವ ಏತದರ್ಥಸ್ಯ ಪಾರಂ, ಇದರ ಅರ್ಥದ ಪಾರ ತೀರಕ್ಕೆ ಸಾಗು. ಸಮ್ಯಕ್ ಪ್ರೋಕ್ತಂ, ನಾನು ಹೇಳಿದ್ದೇನಿದೆ ಇದನ್ನ ನೀನು ಇನ್ನೂ ಅರ್ಥ ಮಾಡಿಕೋ. ಒಳಗಡೆ ಚರ್ನೌಟ್ ಮಾಡಿ ಇದನ್ನ ಜೀರ್ಣಿಸಿಕೋ. ಸ್ವಸ್ಥಿತೆ ಅಸ್ತ್ವತ್ರ ನಿತ್ಯಂ, ನಿನಗೆ ಒಳಿತಾಗಲಿ. ಭೀಷ್ಮ ಸಯೇವ ಮನುಶಿಷ್ಟಸ್ತು ಯಾಜ್ಞವಲ್ಕೇಣ ಧೀಮತ ಪ್ರೀತಿಮಾನ ಭವದ್ರಾಜ ಮಿಥಿಲಾಧಿಪತಿಸ್ತದಾ. ಈ ರೀತಿ ಯಾಜ್ಞವಲ್ಕ್ಯ ಹೇಳಿದಾಗ ರಾಜನಿಗೆ ಭಾರಿ ಖುಷಿಯಾಯಿತು. ಜನಕನಿಗೆ ಕರಾಳಧ್ವಜ ಇವನ ಹೆಸರು. ಗತೆ ಮುನಿವರೇ ತಸ್ಮಿನ್, ಸೀತೆಯ ತಂದೆಯ ಹೆಸರು ಸಿರಧ್ವಜ, ಸೀತೆಯ ಚಿಕ್ಕಪ್ಪನ ಹೆಸರು ಕುಶಧ್ವಜ. ಇವ್ರಿಗಿಂತ ಎಷ್ಟೋ ಹಳಬ. ಕೆಲವರೆಲ್ಲ ಏನು ಭ್ರಮಿಸಿದ್ದಾರೆ ಅಂದ್ರೆ, ಈವನ್ ಎಲ್ಲರೂ, ನಾವು ಯೋಚನೆಯೇ ಮಾಡಲಿಲ್ಲ ಬಿಡಿ. ನಾವು ಅದ್ಯಾವುದದು ಆ ಭವಿಷ್ಯತ್ ಪುರಾಣೋಕ್ತ ಅಂತ ಪ್ರಿಂಟ್ ಆಗಿದೆ, ಅದು ಭವಿಷ್ಯತ್ ಪುರಾಣದಲ್ಲಿ ಇಲ್ಲ. ಅದರಲ್ಲಿ ಇರುವ ಶ್ರೀನಿವಾಸ ಕಲ್ಯಾಣವನ್ನು ಕೇಳಿದ ಜನಕ, ಈ ಜನಕ ಸೀತೆಯ ಅಪ್ಪ ಇಬ್ರು ಒಂದೇ ಅಂತನ್ನುವ ಭ್ರಮೆಯಲ್ಲಿ ನಾವಿದ್ದೀವಿ. ನಾವು ಅಂದ್ರೆ ಟ್ರೆಡಿಷನಲ್, ಬಹಳ ಉನ್ನತವಾದ ಟ್ರೆಡಿಷನ್ ಇರೋರು. ಇವರು ಮಾಡರ್ನ್ ಸ್ಕಾಲರ್ಸು ಅಷ್ಟೇ. ಭೈರಪ್ಪನೂ ಅದೇ ಬರೀತಾರೆ ಉತ್ತರಾಖಂಡದಲ್ಲಿ. ಅಲ್ಲ, ಉತ್ತರಾಖಂಡ ಟೋಟಲಿ ಅದು ವಿಫಲವಾದ ಕೃತಿ. ಅದು ಭೈರಪ್ಪ ರಾಮಾಯಣದ ಬಗ್ಗೆ ಬರೆದದ್ದು. ಟೋಟಲಿ ಅದು ವಿಫಲವಾದ ಕೃತಿ. ನಾನು ಹೇಳ್ತಾ ಇರೋದು ಐತಿಹಾಸಿಕ ಅಲ್ಲ, ಕಾವ್ಯ ಮೀಮಾಂಸೆಯ ಪ್ರಕಾರ. ಭೈರಪ್ಪನವರೇ ಬರೆದುಕೊಂಡ ಕಾವ್ಯ ಮೀಮಾಂಸೆಯ ಪ್ರಕಾರ ನಾನು ಹೇಳ್ತಾ ಇರೋದು. ಅದು ವಿಫಲವಾದ ಕೃತಿ ಅಂತ ನಾನು ಆಧುನಿಕ ವಿಮರ್ಶೆಯ ಪರಿಭಾಷೆ ಇಟ್ಕೊಂಡೇ ಮಾತನಾಡ್ತೇನೆ. ನಾನೇನು ಹಳೆ ವಿಶ್ವನಾಥನ ಕಾವ್ಯಾಲಂಕಾರ ಸೂತ್ರವೃತ್ತಿಯನ್ನೋ ಅಥವಾ ಕಾವ್ಯಾದರ್ಶವನ್ನೋ ಇಟ್ಕೊಂಡಲ್ಲ. ಆಧುನಿಕ ಕಾವ್ಯದ ಪರಿಭಾಷೆ, ಇಂಗ್ಲಿಷ್ ಕಾವ್ಯದ ಪರಿಭಾಷೆ, ನಾವೆಲ್ನ ನುಡಿಗಟ್ಟು, ಅವುಗಳ ಮೂಲಕವೇ ನಾನು ಅದನ್ನ ಸರಿ ಇಲ್ಲ ಅಂತ ಪ್ರೂವ್ ಮಾಡೋಷ್ಟು ಅದು ಕಳಪೆ ಕೃತಿ. ಅದು ಯಾಕೆ ನಾನು ಹೇಳಿದ್ದು ಅಂದ್ರೆ, ಅವರೆಲ್ಲರಿಗೂ ಕೂಡ ಒಂದು ಭ್ರಮೆ ಏನು ಅಂದ್ರೆ, ಸೀತೆಯ ಅಪ್ಪನೇ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಬರುವ ಜನಕ, ಸೀತೆಯ ಅಪ್ಪನೇ ಛಂದೋಗೋಪನಿಷತ್ತಿನಲ್ಲಿ ದೃಪ್ತ ಬಾಲಾಕಿಗೆ ಉಪದೇಶದ ರಹಸ್ಯವನ್ನು ತಿಳಿಸಿದ ಜನಕ ಒಬ್ಬನೇ. ಅದೇ ಜನಕ ಮಹಾಭಾರತದಲ್ಲಿ ಬರುವವನು ಅವನೇ ಅಂತ ಹೇಳಿ ಎಲ್ಲ ಕಡೆಯಿಂದ ಇದೇ ತರಹದ ಬಂದ್ಬಿಟ್ಟಿದೆ. ಜನಕ ಒಬ್ಬನೇ, ಅದು ಸೀತೆಯ ಅಪ್ಪ. ಜಾನಕಿ ಅಂತ ಸೀತೆಗೆ ಹೇಳಬೇಕಾದ್ರೆ
ಜನಕನ ಮಗಳು ಅಂತ ಹೇಳಬೇಕಾದ್ರೆ ಜನಕ ಅವನೇ ಅಂತ. ಜನಕ ಅನ್ನೋದು ಕಾಮನ್ ನೇಮ್. ಎಲ್ಲ ದೇಶಪಾಂಡೆಗಳು ಒಬ್ಬರೇನಾ? ಎಲ್ಲ ಕುಲಕರ್ಣಿಗಳು ಒಬ್ಬರೇನಾ? ಅಲ್ಲ, ಅವ್ರ ಮಕ್ಕಳು ಬೇರೆ ಬೇರೆ ಕುಲಕರ್ಣಿಗಳಿದ್ದಾರೆ. ಎಲ್ಲೆಲ್ಲಿ ಅವರವರ ವೃತ್ತಿ ಹಾಗಿರುತ್ತೋ ಹಾಗೆ ಆಡಳಿತ ನೋಡ್ಕೊಳ್ತಾ ಇದ್ದ ಬ್ರಾಹ್ಮಣರೆಲ್ಲ ದೇಶಪಾಂಡೆಗಳೇ. ಹಾಗೆ ಅದರಿಂದಾಗಿ ನಾವು ಜನಕ ಒಬ್ಬನೇ ಅಲ್ಲ, ಅದೊಂದು ದೊಡ್ಡ ಪೀಳಿಗೆ. ಅದರಲ್ಲಿ ಜ್ಞಾನಿಗಳೇ ಹೆಚ್ಚಾಗಿ ಬಂದರು. ಅದರಲ್ಲಿ ಒಂದು ಸ್ಪಷ್ಟ ಹೇಳಿದ್ದಾರೆ ಹೆಸರು ಕರಾಳ ಜನಕ ಅಂತ. ಹೀಗಾಗಿ ಆ ಮಿಥಿಲಾಧಿಪತಿ ಪ್ರೀತಿಮಾನ್ ಅಭವತ್. ಯಾಜ್ಞವಲ್ಕ್ಯರು ಒಂದು 2-3 ತಲೆಮಾರಿನ ಜನಕರನ್ನು ನೋಡಿದ್ದಾರೆ. ಗತೆ ಮುನಿವರೇ ತಸ್ಮಿನ್ ಕೃತ್ವಾ ಚಾಪಿ ಪ್ರದಕ್ಷಿಣಂ ದೈವರಾತಿರ್ನರಪತಿ ಆಸೀನಸ್ತತ್ರ ಮೋಕ್ಷವಿತ್. ಅವರು ಬೀಳ್ಕೊಡುವಾಗ ಅವರಿಗೆ ಪ್ರದಕ್ಷಿಣೆ ಬಂದು ಅವನು ನಮಸ್ಕಾರ ಮಾಡಿ ಅವರನ್ನು ಬೀಳ್ಕೊಟ್ಟು ಒಂದು ಕಡೆ ಕೂತ್ಕೊಂಡ. ಗೋಕೋಟಿಂ ಸ್ಪರ್ಶಯಾಮಾಸ ಹಿರಣ್ಯಸ್ಯ ತಥೈವ ಚ ರತ್ನಾಂಜಲಿ ಮಥೈಕೈಕಂ ಬ್ರಾಹ್ಮಣೇಭ್ಯೋ ದದೌ ತದಾ. ಗೋಕೋಟಿಂ ಸ್ಪರ್ಶಯಾಮಾಸ, ಗೋವಿನ ತುದಿಯನ್ನು ಮುಟ್ಟಿದ. ಇದನ್ನೆಲ್ಲ ನೀವು ಹಂಚಿಕೊಳ್ಳಿ ಅಂತಂದ. ರತ್ನಾಂಜಲಿ ಮಥೈಕೈಕಂ, ಒಂದೊಂದು ಬೊಗಸೆ ರತ್ನವನ್ನ ಎಲ್ಲರಿಗೂ ಕೊಟ್ಟ. ವಿದೇಹ ರಾಜ್ಯಂಚ ತದಾ ಪ್ರತಿಷ್ಠಾಪ್ಯ ಸುತಸ್ಯ ವೈ ಯತಿ ಧರ್ಮಮುಪಾಸನಶ್ಚಾಪ್ಯವಸನ್ ಮಿಥಿಲಾಧಿಪ. ವಿದೇಹ ರಾಜ್ಯವನ್ನ ಪ್ರತಿಷ್ಠೆ ಮಾಡಿ ಮಗನಲ್ಲಿ ಇಟ್ಟು ಸನ್ಯಾಸಿಯಾಗಿ ಹೋದ. ಸಾಂಖ್ಯಜ್ಞಾನಮಧೀಯಾನ ಯೋಗಶಾಸ್ತ್ರಂಚ ಕೃತ್ಸ್ನಶಃ ಧರ್ಮೌ ಚ ರಾಜೇಂದ್ರ ಪ್ರಾಕೃತೌ ಪರಿಗರಹಯನ್. ಸಾಂಖ್ಯಜ್ಞಾನದಲ್ಲಿ ತೊಡಗಿ ಧರ್ಮಾಧರ್ಮಗಳನ್ನು, ಪ್ರಾಕೃತವಾದ ಧರ್ಮಾಧರ್ಮಗಳನ್ನು ಬಿಟ್ಟ. ಪ್ರಾಕೃತವಾದ ಧರ್ಮಾಧರ್ಮ ಅಂದ್ರೇನು? ಲೋಕ ಎಲ್ಲ ಒಪ್ಪಿ ನಡೆಯುವಂತಹ ಧರ್ಮ ಪ್ರಾಕೃತ ಧರ್ಮ. ಲೋಕ ಎಲ್ಲ ಒಪ್ಪಿ ನಡೆಯುವಂತಹ ಅಧರ್ಮ ಪ್ರಾಕೃತವಾದ ಅಧರ್ಮ. ಎರಡನ್ನು ಬಿಟ್ಟ. ಅಂದರೆ ಸನ್ಯಾಸಿ ಆಗ್ಲಿಕ್ಕೆ ಮಾತ್ರ. ಸನ್ಯಾಸಿ ಆದರೆ ಪ್ರಾಕೃತ ಧರ್ಮ ಇಲ್ಲ, ಪ್ರಾಕೃತ ಅಧರ್ಮ ಇಲ್ಲ. ಯಾಕೆ? ಪ್ರಾಕೃತ ಅಧರ್ಮ ಮಾಡೋದೇ ಇಲ್ಲ. ಪ್ರಾಕೃತ ಧರ್ಮ ಏನು? ಜೊತೆಗಿನವರಿಗೆ ಲಾಭದಾಯಕವಾಗಿರುವುದು ಪ್ರಾಕೃತ ಧರ್ಮ. ಅದನ್ನು ಬಿಟ್ಟ. ಒಂದು ಸನ್ಯಾಸಿ ಆದಮೇಲೆ ಜೊತೆಗಿನವ್ರಿಗೆ ಲಾಭದಾಯಕ ಆಗಿರೋದು ಅಂತಿಲ್ವೇ ಇಲ್ಲ. ವಾನಪ್ರಸ್ಥ ಆದಮೇಲೆ ಜಗಚ್ಚಕ್ರದ ಒಳಗಡೆ ಬರಬೇಕು ಅಂತ ಇಲ್ಲ. ಯತಿ ಆದಮೇಲೆ ಜಗಚ್ಚಕ್ರದ ಒಳಗಡೆ ಬರಬೇಕು ಅಂತ ಇಲ್ಲ. ಅಂದರೆ ತನ್ನ ಕರ್ತವ್ಯವನ್ನು ಮಾಡಿ ಹಣವನ್ನು ಹೊಂದಿ ಆ ಹಣವನ್ನು ದಾನ, ಕುಟುಂಬ ರಕ್ಷಣೆ, ಹೀಗೆ ಹಲವಾರು ಕಡೆ ವಿಭಾಗ ಮಾಡಿ ಆಪದ್ಧನ ಅಂತ ಇಟ್ಟು, ಹೀಗೆ 3 ಆಪದ್ಧನ ಮತ್ತೆ ಕುಟುಂಬ ಪರಿರಕ್ಷಣಾ, ದಾನ, ಈ 3 ವಿಭಾಗ ಮಾಡಿಕೊಂಡು ಕೊಟ್ಟು ಮತ್ತೆ ವಾಪಸ್ ಬರೋದು, ಕರ್ತವ್ಯ ಮಾಡೋದು, ಹಣ ಗಳಿಸೋದು, ಮತ್ತೆ ಹೀಗೆ. ಇದನ್ನ ಏನಂತ ಕರೀತಾರೆ? ಪ್ರಾಕೃತ ಧರ್ಮ ಅಂತ ಕರೀತಾರೆ. ಪ್ರಾಕೃತ ಧರ್ಮ ಬಿಟ್ಟ ಸನ್ಯಾಸಿಗಿಲ್ಲ ಅದು. ಅದನ್ನ ಅವಧೂತ ಅಂತ ಕರೆಯೋದು. ಅವಧೂತರು ಸಾಮಾನ್ಯ ಸನ್ಯಾಸಿಗಳೇ, ಬೇರೆಯವರು ಅವಧೂತರಾಗಲಿಕ್ಕಿಲ್ಲ. ನಾನು ಗೃಹಸ್ಥನಾಗಿರ್ತೇನೆ, ಅವಧೂತನಾಗಿರ್ತೇನೆ ಅಂದ್ರೆ ಅದು ಸರಿಯಲ್ಲ. ಅದು ಶಬ್ದ ಪ್ರಯೋಗವೇ ತಪ್ಪು. ಅವಧೂತ ಅಂದ್ರೇನು? ಜಗತ್ತಿನ ಮಾಮೂಲಿ ನಡೆಯನ್ನ ಧಿಕ್ಕರಿಸಿದವ ಅಂತ. ಅನಂತ ಇತಿ ಕೃತ್ವಾ ಸಹ ನಿತ್ಯಂ ಕೇವಲಮೇವ ಹಿ. ನಾನು ತಲುಪುವುದು ಬೇರೆಯ ಕಡೆ, ನಾನು ಇಲ್ಲಿ ಕೊನೆಗೊಳ್ಳಬಾರದು ಎಂದು ಚಿಂತಿಸಿ ಧರ್ಮಾಧರ್ಮಗಳನ್ನು, ಪುಣ್ಯ ಪಾಪಗಳನ್ನು, ಸತ್ಯಾಸತ್ಯಗಳನ್ನು, ಜನ್ಮ ಮೃತ್ಯುಗಳನ್ನು ಪ್ರಾಕೃತ ಎಂದು ಚಿಂತಿಸಿ ಬ್ರಹ್ಮ ಅವ್ಯಕ್ತಸ್ಯ ಕರ್ಮೇದಂ ಇತಿ ನಿತ್ಯಂ ನರಾಧಿಪ. ಬ್ರಹ್ಮ ಪರಿಚಿಂತಯನ್, ದೇವರು ಮಿಗಿಲು ಎಂದು ಚಿಂತಿಸಿ, ಇದಂ ಅವ್ಯಕ್ತಸ್ಯ ಕರ್ಮ, ಹುಟ್ಟು ಸಾವು, ಇದಕ್ಕೆ ಅನುಗುಣವಾಗಿ ದೇಹದಿಂದ ವಿಯೋಗ, ಇದು ಅವ್ಯಕ್ತದ ಕರ್ಮ ಎಂದು ಚಿಂತಿಸಿ ಯೋಗದ ದಾರಿಯನ್ನ ಹಿಡಿದ. ಇಷ್ಟಾನಿಷ್ಟ ವಿಮುಕ್ತಂ ಹಿ ತಸ್ಥೌ ಬ್ರಹ್ಮ ಪರಾತ್ಪರಂ. ಇಷ್ಟಾನಿಷ್ಟಗಳನ್ನು ಮೀರಿದ
ಬ್ರಹ್ಮದಲ್ಲಿ ತೊಡಗಿದ. ನಿತ್ಯಂ ತದಾಹುರ್ವಿದ್ವಾಂಸ ಶುಚಿ ತಸ್ಮಾತ್ ಶುಚಿರ್ಭವ ದೀಯತೆ ಯಚ್ಚ ಲಭತೆ ದತ್ತಂ ಯಾಚ್ಚನುಮನ್ಯತೆ ದತ್ತಂ ಯಚ್ಚಾನುಮನ್ಯತೆ ಅವ್ಯಕ್ತೇನೇತಿ ತಚ್ಚಿಂತ್ಯಂ ಅನ್ಯಥಾ ಮಾ ವಿಚಿಂತಯ. ಈ ಸಮಾಜದಲ್ಲಿ ಒಬ್ಬರಿಗೊಬ್ಬರು ಕೊಳ್ಳುವಿಕೆ ಅಂತ ಏನಿದೆ ಇದು ಅವ್ಯಕ್ತದಿಂದ, ಅಂದರೆ ಪ್ರಕೃತಿ ಒಂದು ನಿಯಮ ಮಾಡಿದೆ, ನೀನು ಹೀಗೆ ಗಳಿಸಿದ ಮೇಲೆ ಹೀಗೆ ಕೊಡಬೇಕು. ನೀನು ಬೇರೆ ಬೇರೆಯ ಸ್ತರದಲ್ಲಿ ಬೇರೆ ಬೇರೆಯ ಕರ್ತವ್ಯಗಳನ್ನು ಮಾಡಬೇಕು. ಮಗನಾಗಿ ಒಂದು ಕರ್ತವ್ಯ, ಗಂಡನಾಗಿ ಒಂದು ಕರ್ತವ್ಯ, ಅಪ್ಪನಾಗಿ ಕರ್ತವ್ಯ, ಮಿತ್ರನಾಗಿ ಕರ್ತವ್ಯ, ಹೀಗೆ ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿಯ ಕರ್ತವ್ಯಗಳನ್ನು ಮಾಡಬೇಕು ಅಂತ. ದದಾತ್ಯವ್ಯಕ್ತಮೇವೈತತ್ ಪ್ರತಿಗೃಹ್ಣಾತಿ ಯಚ್ಚಃ ಆತ್ಮ ಹ್ಯೇವಾತ್ಮನೋ ಹೇಕಃ ಕೋನ್ಯಃ ತತೋಧಿಕೋ ಭವೇತ್. ಆತ್ಮ ಹ್ಯೇವಾತ್ಮನೋ ಹೇಕಃ, ದೇವರೊಬ್ಬನೇ ಜೀವನಿಗೆ ಸಂಬಂಧಪಟ್ಟವ. ಇದು ಸನ್ಯಾಸದ ಒಂದು ಪರಿಭಾಷೆ. ದೇವರೊಬ್ಬನೇ ನನಗೆ ಸಂಬಂಧಪಟ್ಟವ. ದೇವರೊಬ್ಬನೇ ಸಂಬಂಧಪಟ್ಟವ ಅಂತ ಅವ್ರು ಹಾಗಿರಬಹುದು, ಅವ್ರಿಗೆ ಆ ಪರ್ಮಿಷನ್ ಇದೆ, ಲೈಸೆನ್ಸ್ ಇದೆ. ಆದರೆ ನಾವು ದೇವರೊಬ್ಬನೇ ಅಂತ ಅಂದುಕೊಂಡ್ರೂ ಹೊರಗಡೆಯ ಕರ್ತವ್ಯವನ್ನೆಲ್ಲ ಮಾಡಲೇಬೇಕು. ಗೃಹಸ್ಥರಿಗೂ ವಾನಪ್ರಸ್ಥರಿಗೂ ಸನ್ಯಾಸಿಗೂ ಇರುವಂತಹ ವ್ಯತ್ಯಾಸ ಅದು. ಯಸ್ಯಾವ್ಯಕ್ತಂ ನ ವಿದಿತಂ ಸಗುಣಂ ನಿರ್ಗುಣಂ ಪುನಃ ತೇನ ತೀರ್ಥಾನಿ ಯಜ್ಞಾಶ್ಚ ಸೇವಿತವ್ಯ ವಿಪಶ್ಚಿತ. ಯಾರಿಗೆ ದೇವರು ಸಗುಣನೂ ಹೌದು ನಿರ್ಗುಣನೂ ಹೌದು ಅಂತ ಗೊತ್ತಿರೋದಿಲ್ಲ, ಹಾಗೆ ಗೊತ್ತಾಗಿಸಿಕೊಳ್ಳಲಿಕ್ಕಾಗಿಯೇ ತೀರ್ಥಕ್ಷೇತ್ರಾಟನೆಯನ್ನು ಮಾಡಬೇಕು, ಯಜ್ಞವನ್ನು ಮಾಡಬೇಕು. ತೀರ್ಥಕ್ಷೇತ್ರಾಟನೆಯಿಂದ ವಿನಯ, ಬೇರೆ ಬೇರೆ ಸ್ತರದ ಜನರು, ಬೇರೆ ಬೇರೆ ಎತ್ತರದ ಮಂದಿ, ಪ್ರಕೃತಿಯ ಸೊಬಗು ಎಲ್ಲ ಅದು ಪ್ಯಾಕೇಜ್. ಅದು ಒಂದು ತಿರುಗಾಟ ಅಂದರೆ ಅವತ್ತಿನ ಕಾಲದ ತಿರುಗಾಟ ಒಂದು ಪ್ಯಾಕೇಜು. ಶಾಸ್ತ್ರಗಳನ್ನು ಚಿಂತನೆ ಮಾಡಿ ಆ ಜನರ ಮನಸ್ಸನ್ನು ತಾಗಿ ಶಾಸ್ತ್ರಗಳ ಚಿಂತನೆಯನ್ನು ಅವರ ನಡತೆಯ ಮೂಲಕ ಮಾಡಿ ಒಟ್ಟು ಶಾಸ್ತ್ರದಲ್ಲಿಯೇ ಇರೋದು. ಹೇಗೆ ಇರೋದು? ತನ್ನ ಅನುಭವಗಳು ಶಾಸ್ತ್ರಕ್ಕೆ ಸಂವಾದಿಯ, ಅವರ ನಡೆಗಳು ಶಾಸ್ತ್ರಕ್ಕೆ ಸಂವಾದಿಯ, ಶಾಸ್ತ್ರವನ್ನು ಅವರು ವಿಭಿನ್ನವಾಗಿ ಆದರೆ ಸರಿಯಾಗಿ ಹೇಗೆ ಅರ್ಥೈಸಿದ್ದಾರೆ, ಇವುಗಳನ್ನೆಲ್ಲ ನೋಡುವ ಒಂದು ಅವಕಾಶ. ಈ ಅವಕಾಶದಿಂದ ದೇವರು ಏನು ಅಂತ ಗೊತ್ತಾಗತ್ತೆ. ನ ಸ್ವಾಧ್ಯಾಯೈಸ್ತಪೋಭಿರ್ವಾ ಯಜ್ಞೈರ್ವಾ ಕುರು ನಂದನ ಲಭತೆ ವ್ಯಕ್ತಿಕಂ ಸ್ಥಾನಂ ವ್ಯಕ್ತಂ ಮಮ ಮಹೀಪತೆ. ಅದರಿಂದ ಇದರ ಜೊತೆಗೆ ಭಕ್ತಿಯೂ ಬೇಕು. ಸ್ವಾಧ್ಯಾಯ, ತಪಸ್ಸು, ಯಜ್ಞ ಇವುಗಳೆಲ್ಲ ಭಕ್ತಿಯ ಜೊತೆಗಿದ್ದರೆ ನಾನು ಸಿಗುತ್ತೇನೆ. ಯೇ ತನ್ಮಯಾಪ್ತಂ ಜನಕಾತ್ ಪುರಸ್ತಾತ್ ತೇನಾಪಿ ಚಾಪ್ತಂ ನೃಪಯಾಜ್ಞವಲ್ಕ್ಯಾತ್ ಜ್ಞಾನಂ ವಿಶಿಷ್ಟಂ ನ ತಥಾ ಹಿ ಯಜ್ಞ ಜ್ಞಾನೇನ ದುರ್ಗಂ ತರತೇನ ಯಜ್ಞೈಃ. ಈ ರೀತಿಯಾಗಿ ಅವರು ಹೇಳ್ತಾ, ನಾನು ಜನಕನಿಂದ ಪಡೆದೆ, ಜನಕ ಯಾಜ್ಞವಲ್ಕ್ಯರಿಂದ ಪಡೆದ, ಇದು ವಿಶಿಷ್ಟವಾದ ಜ್ಞಾನ. ಈ ಜ್ಞಾನದಿಂದಲೇ ಜ್ಞಾನೇನ ದುರ್ಗಂ ತರತೆ ನಯಜ್ಞೈಹಿ, ಜ್ಞಾನದಿಂದಲೇ ಕಷ್ಟಗಳನ್ನು ಪಾರು ಮಾಡಿಕೊಳ್ತಾನೆ ವಿನಃ ಕೇವಲ ಯಜ್ಞಗಳಿಂದಲ್ಲ. ಯಜ್ಞ ಮಾಡಬಾರದು ಅಂತಲ್ಲ, ಮಾಡುವ ಯಜ್ಞದಲ್ಲಿ ಜ್ಞಾನ ಇರಬೇಕು ಅಂತಷ್ಟೇ ಅರ್ಥ. ದುರ್ಗಂ ಜನ್ಮ ನಿಧನಂ ಚಾಪಿ ರಾಜನ್ ನ ಭೌತಿಕಂ ಜ್ಞಾನವಿದೋ ವದಂತಿ ಯಜ್ಞೈಸ್ತಪೋಭಿರ್ನಿಯಮೈರ್ವ್ರತೈಶ್ಚ ದಿವಂ ತಮಾಸಾದ್ಯ ಪತಂತಿ ಭೂಮೌ. ಹುಟ್ಟು ಮತ್ತೆ ಸಾವು ಅದನ್ನು ದಾಟುವುದು ಕಷ್ಟ. ಯಜ್ಞದಿಂದ, ತಪಸ್ಸಿನಿಂದ, ನಿಯಮಗಳಿಂದ, ವ್ರತಗಳಿಂದ ಏನು ಮಾಡಿದ್ರೂ ದಿವಂ ತಮಾಸಾಧ್ಯ, ಸ್ವರ್ಗಕ್ಕೆ ಹೋಗ್ತಾನೆ ಮತ್ತೆ ತಪ್ಪಂತ ಕೆಳಗಡೆ ಬೀಳ್ತಾನೆ, ಅದು ಮುಗಿದ ಮೇಲೆ. ತಸ್ಮಾದುಪಾಸಸ್ವ ಪರಂ ಮಹಚ್ಯುಚಿ
ಶಿವಂ ವಿಮೋಕ್ಷಂ ವಿಮಲಂ ಪವಿತ್ರಂ ಕ್ಷೇತ್ರಜ್ಞವಿತ್ ಪಾರ್ಥಿವ ಜ್ಞಾನ ಯಜ್ಞಂ ಉಪಾಸ್ಯ ವೈ ತತ್ವಮೃಷಿರ್ಭವಿಷ್ಯಸಿ. ಅದರಿಂದಾಗಿ ಅತ್ಯಂತ ಶುಚಿಯಾದ, ಮಂಗಳಕರವಾದ, ನಿರ್ಮಲವಾದ ಜ್ಞಾನವನ್ನು ಪಡೆ. ಕ್ಷೇತ್ರಜ್ಞವಿತ್ ಪಾರ್ಥಿವ ಜ್ಞಾನ ಯಜ್ಞ. ಕ್ಷೇತ್ರಜ್ಞನನ್ನು ತಿಳಿದವನು ಜ್ಞಾನಯಜ್ಞದಿಂದಲೇ ತಿಳಿದಿರ್ತಾನೆ. ಆಗ ನೀನು ಋಷಿಯಾಗುತ್ತೀಯ. ಉಪನಿಷದಮುಪಾಕರೋತ್ ತದಾ ವೈ ಜನಕ ನೃಪಸ್ಯ ಪುರಾ ಹಿ ಯಾಜ್ಞವಲ್ಕ್ಯ ಯದುಪನಿಷದಿ ಶಾಶ್ವತಾವ್ಯಯಂ ತತ್ ಶುಭಮೃತತ್ವಮಶೋಕಮೃಚ್ಛತಿ. ಈ ರೀತಿ ಜನಕನ ಆಸ್ಥಾನದಲ್ಲಿ ಉಪನಿಷತ್ತನ್ನು ಆವಿಷ್ಕರಿಸಿದ ಯಾಜ್ಞವಲ್ಕ್ಯ ಉಪನಿಷತ್ತಿನಲ್ಲಿ ಹೇಳಿದ ತತ್ವವನ್ನ ಈ ರೀತಿ ಉಪದೇಶವನ್ನು ಮಾಡಿದ. ಅಂದರೆ ಬೃಹದಾರಣ್ಯಕೋಪನಿಷತ್ತಿಗಿಂತ ಸ್ವಲ್ಪ ಮೊದಲು ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಏನೊಂದು ಕಾಲಘಟ್ಟ ಇದೆ. ಯಾಜ್ಞವಲ್ಕ್ಯನಿಗೆ ಇಬ್ಬರು ಹೆಂಡತಿಯರು, ಅದರಲ್ಲಿ ಒಬ್ಬಳು ಕೇವಲ ಜ್ಞಾನಕ್ಕಾಗಿ ವಿದ್ಯಾಪತ್ನಿ ಅಂತ. ಈಗ ಆ ಕಾನ್ಸೆಪ್ಟ್ ಇಲ್ಲ. ಬ್ರಾಹ್ಮ ವಿವಾಹ ಅಂತಾರೆ, ಜ್ಞಾನಕ್ಕಾಗಿ ಜೊತೆಲಿರೋದು. ಅದು ದೈಹಿಕ ಸಂಪರ್ಕ, ಮಕ್ಕಳು ಇತ್ಯಾದಿಗಳಿಗೆಲ್ಲ ಅಲ್ಲ. ಆ ತರಹದ ಒಂದು ಬ್ರಹ್ಮಚರ್ಯ. ಮದುವೆ ಆಗ್ತಾರೆ, ಲೋಕಕ್ಕೆ ಗಂಡು ಹೆಣ್ಣು ಅಂತ, ಗಂಡ ಹೆಂಡತಿ ಅಂತ, ಆದರೆ ಸಂಪರ್ಕ ಇಲ್ಲ. ಇದನ್ನ ಜೈನರು ಯಥಾವತ್ತಾಗಿ ಬಳಸ್ಕೊಂಡ್ರು. ಅವರ ಕಥೆಗಳಲ್ಲಿ ನಮಗೆ ಬಹಳ ಸಿಗತ್ತೆ. ಅವ್ರದ್ದೊಂದು ಕಥೆ ಹೀಗೆ ಬರುತ್ತೆ. ಒಬ್ಬಳನ್ನ ಮದುವೆ ಆದ. ಮದುವೆ ಆದ್ಮೇಲೆ ಅವನು ಹೇಳಿದ, ನಾನು ಶುಕ್ಲ ಪಕ್ಷ ಸಂಗಮ ಮಾಡೋಲ್ಲ ಅಂತ ಇದ್ದೇನೆ. ಅವಳು ಹೇಳಿದ್ಲು, ನಂದೊಂದು ವ್ರತ ಇದೆ, ಕ್ಷಮಿಸಬೇಕು, ನಾನು ಕೃಷ್ಣ ಪಕ್ಷ ಸಂಗಮ ಮಾಡಲ್ಲ ಅಂತ ಇದ್ದೇನೆ ಅಂತ. ಹೀಗಾಗಿ ಅವರಿಡೀ ಜೀವನ ಜೊತೆಗೂಡ್ಲೇ ಇಲ್ಲ ಅಂತ. ಇವರು ಇದೇ ಕಾನ್ಸೆಪ್ಟನ್ನು, ಬ್ರಾಹ್ಮ ವಿವಾಹದ ಕಾನ್ಸೆಪ್ಟನ್ನು, 8 ತರಹದ ಮದುವೆ ಇದೆ, ಅದರಲ್ಲಿ ಬ್ರಾಹ್ಮ ವಿವಾಹದ ಕಾನ್ಸೆಪ್ಟನ್ನು ಅವರು ಆ ತರಹ ತಗೊಂಡ್ರು. ಅದು ಎಲ್ಲಿಂದ ಬಂದದ್ದು ಅಂದರೆ ವೇದದಿಂದಲೇ, ವಿವಾದವೇ ಇಲ್ಲ ಅದರಲ್ಲಿ. ವೇದದಲ್ಲಿ ಅಂದರೆ ವೈದಿಕರಲ್ಲಿ 8 ತರಹದ ಮದುವೆಗಳು, ಅದರಲ್ಲಿ ಒಂದು ಬ್ರಾಹ್ಮ ವಿವಾಹ. ಆ ಬ್ರಾಹ್ಮ ವಿವಾಹ ಏನಿದೆ ಅದನ್ನು ಅವರು ಆ ರೀತಿ ತಗೊಂಡ್ರು. ಇನ್ನೂ ಒಂದು ತುರ್ತಾದ ಕೆಲಸಗಳಿದೆ. ಬೌದ್ಧರಲ್ಲಿ ಮತ್ತು ಜೈನರಲ್ಲಿ ವೇದದ ಇನ್ಫ್ಲೂಯೆನ್ಸ್ ಹೇಗಿದೆ ಅನ್ನೋದನ್ನ ವಿವರವಾಗಿ ತೆಗೆದು ಹೇಳಬೇಕಾದ ಪ್ರಸಂಗ ಇದೆ. ಅವ್ರದೇ ಎಕ್ಸ್ಕ್ಲೂಸಿವ್ ಅಂತ ಹೇಳಿ ಅಂದುಕೊಂಡಿರ್ತಾರೆ. ಮತ್ತೆ ಅವರು ಎಲ್ಲಿ ತಪ್ಪು ಗ್ರಹಿಕೆಗೆ ಒಳಗಾದ್ರು ಅನ್ನೋದನ್ನು ಹೇಳಬೇಕಿದೆ. ಯಾಕೆಂದ್ರೆ ಅವರು ಧರ್ಮ ಪರೀಕ್ಷೆ ಅಂತ ಮತ್ತವಿಲಾಸ ಬರೆದದ್ದು. ಅದರಲ್ಲಿ ಪುರಾಣಗಳಲ್ಲಿ ಬಂದ ಅಭೂತಪೂರ್ವ ಜನನ ಮತ್ತು ಮರಣ ಇವುಗಳ ಲೇವಡಿ ಇದೆ. ಅಲ್ಲೇ ಇದೆ ನೋಡಿ, ಮತ್ತವಿಲಾಸನ ಧರ್ಮ ಪರೀಕ್ಷೆ ಅಂತ. ಅದರಲ್ಲಿ ಲೇವಡಿ ಧೂರ್ತೋಪಾಖ್ಯಾನ ಅಂತ ಹೇಳೆಲ್ಲ ಬರೆದಿದ್ದಾರೆ. ಸುಳ್ಳರ ಕಥೆಗಳು ಅಂತ ಅವ್ರದ್ದು ಒಬ್ಬರೆಲ್ಲ ಬರೆದಿದ್ದಾರೆ. ನಮಗೆ ಅದಿದೆ ಅನ್ನೋದೇ ಗೊತ್ತಾಗಿಲ್ಲ. ನಮಗೆ ಜಯತೀರ್ಥರು, ವ್ಯಾಸತೀರ್ಥರು ಏನು ತೋರಿಸಿಕೊಟ್ರು? ಸಮಕಾಲೀನವಾದದ್ದನ್ನ ವಿಮರ್ಶೆ ಮಾಡಿ ನಿನ್ನ ಆಚಾರ್ಯರ ಗ್ರಂಥಗಳು, ಆ ಆಚಾರ್ಯರ ಗ್ರಂಥಗಳ ಬೆಳಕಿನಲ್ಲಿ ಸಮಕಾಲೀನವಾದ ಗ್ರಂಥಗಳ ವಿಮರ್ಶೆ ಮಾಡಿ ಅದನ್ನು ಕೊಡಬೇಕು ಅನ್ನೋದನ್ನ ಹೇಳಿಕೊಟ್ಟದ್ದು ಅವರು. ಆದರೆ ನಾವಿನ್ನೂ ಅಲ್ಲೇ ಇದ್ದೇವೆ, ಈಚೆ ಬಂದಿಲ್ಲ. ಸಮಕಾಲೀನವಾದ ಗ್ರಂಥ ನೋಡಲಿಕ್ಕೆ ಇಲ್ಲ ಇವ್ರಿಗೆ. ನೋಡುವವರು ಒಬ್ಬರೋ ಇಬ್ಬರೋ 3 ಜನವೋ ನೋಡುತ್ತಾರೆ, ಮತ್ತಿನ್ಯಾರು ನೋಡೋದೇ ಇಲ್ಲ. ಅದು 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 ಒಂದು ಕೆಲಸ ಆಗಬೇಕಿದೆ. ಹೀಗೆ ಯದುಪನಿಷದಿ ಶಾಶ್ವತ ವ್ಯಯಂ ತತ್ ಗೊತ್ತಾಗತ್ತೆ ನಮಗೆ. ಏನು
ಆ ಯಾಜ್ಞವಲ್ಕ್ಯರ ಜೀವನ ಚರಿತ್ರೆ ಏನಿದೆ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಒಂದು ಸ್ವಲ್ಪ ಬರುತ್ತೆ. ಅವರಿಬ್ಬರು ಹೆಂಡತಿಯರಿಗೆ ಎಲ್ಲವನ್ನ ಕೊಟ್ಟು ನಾನು ಹೊರಟೋಗ್ತೇನೆ ಅಂತನ್ನೋದು, ಕಾತ್ಯಾಯಿನಿ ಒಪ್ಕೊಳ್ಳೋದು, ಇನ್ನೊಬ್ಳು ಇಲ್ಲ ಮೈತ್ರೇಯಿ ಇಲ್ಲ ನೀವು ಯಾವುದರ ಬೆನ್ನ ಹಿಂದೆ ಹೋಗ್ತಾ ಇದ್ದೀರಿ ಅದು ನನಗೆ ಹೇಳಿ, ನನಗೆ ಅದು ಬೇಕು ಇದು ಬೇಡ ಅಂತಂದವಳು. ನೀವು ಕೊಡೋ ಆಸ್ತಿ ಬೇಡ ನನಗೆ, ಏನ ಅಮೃತಾಸ್ಯಾಂ, ನೀವು ಈ ಆಸ್ತಿಯನ್ನು ನನಗೆ ಕೊಡ್ತಾ ಇದ್ದೀರ, ನನಗೆ ನೀವು ಅಂದುಕೊಳ್ಳುವ ಅಮೃತ ಮೋಕ್ಷ ಸಿಗತ್ತಾ ಅಂತ ಕೇಳಿದ್ಲು ಅವಳು. ಇಲ್ಲ, ಅಮೃತಸ್ಯ ನಾಶಾಸ್ತಿ ವಿತ್ತೇನ ಅಂದ ಅವನು. ಹಣದಿಂದ ಮೋಕ್ಷದ ಆಸೆಯೂ ಬೇಡ ನಿನಗೆ ಎಂದ. ಮೋಕ್ಷ ಅಲ್ಲ, ಮೋಕ್ಷದ ಆಸೆಯೂ ಬೇಡ. ಹಾಗಾದ್ರೆ ನನಗೆ ಅದೇ ಇರಲಿ, ಇದನ್ನ ತಗೊಂಡೇನು ಮಾಡೋದು, ನೀವೇ ಬಿಟ್ಟು ಹೋಗ್ತಾ ಇದ್ದೀರಾ ಅಂದ್ರೆ ನಿಮಗೆ ಇದಕ್ಕಿಂತ ಬೇರೆ ಏನೋ ಸಿಕ್ಕಿರ್ಬೇಕು, ನನಗೆ ಅದು ಬೇಕು ಅಂತಂದವಳು. ಆ ತರಹದ ಘಟನೆಗಳೆಲ್ಲ ಯಾವಾಗ ಆಗಿದ್ದು? ಬೃಹದಾರಣ್ಯಕ ಉಪನಿಷತ್ತನ್ನ ಕಾಣುವ ಮೊದಲು ಆಗಿತ್ತು. ಹೀಗಾಗಿ ಮಹಾಭಾರತದ ಕಥೆ, ಮಹಾಭಾರತದಲ್ಲಿ ಈ ಅನುಶಾಸನ ಪರ್ವದಲ್ಲಿ ನಚಿಕೇತನ ಜೀವನದ ಹಿಂದೆ ಮುಂದೆಗಳು ಗೊತ್ತಾಗುತ್ತೆ ನಮಗೆ. ಉಪನಿಷತ್ತಿನಲ್ಲಿ ಗೊತ್ತಾಗೋದು ಒಂದೇ ಒಂದು ಪ್ರಶ್ನೆಯ ಬಗ್ಗೆ, ಉಳಿದದ್ದು ಅತ್ಯಂತ ಸಂಕ್ಷಿಪ್ತ. ಋಗ್ವೇದದ ಮತ್ತೆ ನಂತರದ ಗ್ರಂಥಗಳು, ಋಗ್ವೇದ ಮತ್ತೆ ಮಹಾಭಾರತದ ಅನುಶಾಸನ ಪರ್ವದಲ್ಲಿ ನೋಡಿದ್ರೆ ನಚಿಕೇತನ ಜೀವನದ ಸಮಗ್ರ ಪಿಕ್ಚರ್ ಸಿಗುತ್ತೆ. ಹಾಗೆ ಇಲ್ಲಿ ಬೃಹದಾರಣ್ಯಕೋಪನಿಷತ್ತಿನದ್ದು ನಮಗೆ ಸಿಗೋದು ಇಲ್ಲಿ, ಎಲ್ಲಿ? ಈ ಅಧ್ಯಾಯಗಳಲ್ಲಿ. ಹೀಗೆ 300ನೆಯ ಅಧ್ಯಾಯ 113ನೇ ಶ್ಲೋಕವನ್ನು ಒಳಗೊಂಡದ್ದು ಅದು ಮುಗಿದಿದೆ. ಯುಧಿಷ್ಠಿರ ಐಶ್ವರ್ಯಂ ವಾ ಮಹತ್ಪ್ರಾಪ್ಯ ಧನಂ ವಾ ಭರತರಜಭ ದೀರ್ಘಮಾಯುರವಾಪ್ಯಾಥ ಕಥಂ ಮೃತ್ಯುಮವಾ ಅತಿಕ್ರಮೇತ್ ತಪಸಾ ವಾ ಸುಮಹತಾ ಕರ್ಮಣಾ ಚ ಶ್ರುತೇನ ವಾ ರಸಾಯನ ಪ್ರಯೋಗೈರ್ವಾ ಕೈರ್ನಾಪ್ನೋತಿ ಜರಾಂತಕೌ. ಯುಧಿಷ್ಠಿರನ ಪ್ರಶ್ನೆ. ಒಂದು ಸ್ವೀಟ್ ಶಾಕ್ಗೆ ಕಿವಿ ತೆರ್ಕೊಂಡಿರಿ ನೀವು. ಅವನು ಯುಧಿಷ್ಠಿರ ಕೇಳ್ತಾನೆ, ಮೃತ್ಯುವನ್ನ ದಾಟಬೇಕು, ಮುದಿತನವನ್ನ ದಾಟಬೇಕು. ಐಶ್ವರ್ಯಂ ವಾ ಮಹತ್ಪ್ರಾಪ್ಯ, ಒಂದು ಇಡೀ ಗ್ರಾಮದ ದೇಶದ ಒಡೆತನ ಇದ್ರೆ ಸಾವನ್ನ ದಾಟ್ತೇನಾ? ಹಣ ಸಿಕ್ಕಿದ್ರೆ ಸಾವನ್ನ ದಾಟ್ತೇನಾ? ತಪಸ್ಸಿನಿಂದ ಸಾವನ್ನ ದಾಟಬಹುದಾ? ಏನಾದರೂ ಕರ್ಮವನ್ನ ಮಾಡಬಹುದೇ? ಶ್ರುತೇನ ಶಾಸ್ತ್ರಶ್ರವಣದಿಂದ ದಾಟಬಹುದೇ? ಏನ್ರಿ ಹಿಂಗ್ ಕೇಳ್ತಾನೆ ನೀನು? ಕರ್ಮದಿಂದ ಶಾಸ್ತ್ರಶ್ರವಣದಿಂದ ದಾಟಬಹುದಾ ಅಂತ ಕೇಳ್ತಾನಲ್ಲ. ಅಲ್ಲಿ ಒಂದು ತತ್ವ ಇದೆ. ನಾನು ಇದು ಅಂತ ಹೇಳಿದ್ದು ಸ್ವೀಟ್ ಶಾಕ್ ಒಂದು ಅಂತ ಹೇಳಿದ್ದು ಇಲ್ಲಲ್ಲ, ಇದಕ್ಕಿಂತ ಇದು ಮುಂದೆ. ನಾನು ಈಗ ಹೇಳ್ತಾ ಇದ್ದೀನಿ, ಇಲ್ಲಿ ಕರ್ಮಣಾವಾ ಶ್ರುತೇನವಾ, ಕರ್ಮದಿಂದಲೋ ಶಾಸ್ತ್ರಶ್ರವಣದಿಂದಲೋ ಸಾವನ್ನು ದೂಡಬಹುದೇ? ದೂಡಬಹುದು. ಹೇಗೆ? ದೇವರೇ, ನಾನು ಈ ಯಜ್ಞವನ್ನು ಶುರು ಮಾಡಿದ್ದೇನೆ, ಈ ಯಜ್ಞ ಮುಗಿಯೋವರೆಗೆ ನಾನು ನನ್ನ ದೇಹ ಸಾವಿಗೆ ಈಡಾಗದಿರಲಿ ಅಂತ ಹೇಳಿ ನೀವು ಪ್ರಾರ್ಥನೆ ಮಾಡಿ ಕೂತ್ರೆ ಅದು ದಾಟುತ್ತೆ. ಮುಪ್ಪನ್ನ ದಾಟ್ತೀರ, ಗ್ರಂಥವನ್ನು ಮುಗಿಸ್ತೀರ, ಆದ್ರೆ ಅಮರರಾಗಿರಲ್ಲ. ಹಾಗೆ ಶ್ರುತೇನ, ಶಾಸ್ತ್ರಶ್ರವಣ, ಯಜ್ಞ ಮಾತ್ರ ಅಲ್ಲ, ಶ್ರುತೇನ. ಅದಕ್ಕೆ ಭಾಗವತದಲ್ಲಿ ಕಲಿಯುಗದಲ್ಲಿ ಮಂದಾ ಸುಮಂದ ಮತಯ ಮಂದಭಾಗ್ಯಾ ಹಿ ಉಪದ್ರುತಾಃ, ಮಂದಾಹ ಸುಮಂದ ಮತಯ ಪ್ರಾಯೇಣ ಅಲ್ಪಾಯುಷೋ ರಾಜನ್. ಕಲಿಯುಗದಲ್ಲಿ ಬಹಳ ಅಲ್ಪಾಯುಷಿಗಳು ಬಹಳ ಆಯುಷ್ಯ ಪಡಿಬೇಕು ಅಂತಾನೆ ನಾವೆಲ್ಲ ಶಾಸ್ತ್ರಶ್ರವಣ ಮಾಡಬೇಕು ಅಂತಾನೆ ಯಜ್ಞದಲ್ಲಿ ದೀಕ್ಷಿತರಾಗಿದ್ದೇವೆ, ಶಾಸ್ತ್ರಶ್ರವಣದಲ್ಲಿ ದೀಕ್ಷಿತರಾಗಿದ್ದೇವೆ, ಬಹಳ ಕಾಲ ಬಾಳಬಹುದು ಅಂತ. ನಾವು ಹಾಗೆ ಕುಳಿತರೆ ಮಧ್ಯದಲ್ಲಿ ಸಾಯೋದಿಲ್ಲ.
ಕರ್ಮಣ ವಾ ಶ್ರುತೇನ ವಾ. ಆಮೇಲೆ ಇನ್ನೊಂದು, ರಸಾಯನ ಪ್ರಯೋಗ ಇರುವ ಯಾವ್ದಾದ್ರು ಒಂದು ಕೆಮಿಕಲ್ ಹಾಕೊಂಡು ಬದುಕಿರಬಹುದಾ, ಇದು ನಾನು ಹೇಳಿದ್ದು. ಅಂದ್ರೆ ಅವಾಗೆಲ್ಲ ಅದೆಲ್ಲ ಟೆಸ್ಟ್ ಆಗಿದೆ, ಇಟ್ ವಾಸ್ ಟೆಸ್ಟೆಡ್. ಯುಧಿಷ್ಠಿರನ ಕಾಲಕ್ಕೆ ಅದರದ್ದೆಲ್ಲ ಟೆಸ್ಟ್ ಆಗೋಗಿದೆ. ರಸಾಯನ ಪ್ರಯೋಗ ಇರುವ ರಸವೈದ್ಯ, ರಸಾಯನ ಯಾವ್ದ್ಯಾವ್ದೋ ಕೆಮಿಕಲ್ನ ತಗೊಂಡು ನಾವು ಪೂರ್ತಿ ಮುಂದುವರಿಬಹುದಾ, ವೈದ್ಯಶಾಸ್ತ್ರದ ಉನ್ನತಿಗೇರಿ ಮುಪ್ಪನ್ನ ಸಾವನ್ನ ದೂಡಿಕೊಳ್ಳಬಹುದಾ ಹೇಳಿ ನನಗೆ ಅಂತ. ರಸಾಯನ ಪ್ರಯೋಗ ಅನ್ನೋದು ಅವತ್ತು ಆ ಪರಿಸ್ಥಿತಿಯಲ್ಲಿತ್ತು. ಅದಕ್ಕೆ ಏನು ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಭಿಕ್ಷೋ ಪಂಚಶಿಖಸ್ಯೇದಂ ಸಂವಾದಂ ಜನಕಸ್ಯ ಚ. ನೋಡಪ್ಪ, ಈ ವಿಚಾರದಲ್ಲಿ ನಿನ್ಗೊಂದು ಕಥೆ ಹೇಳ್ತೀನಿ ಅಂತ ಅಂದ್ಬಿಟ್ರು. ಇತಿಹಾಸ ಏನು, ಪಂಚಶಿಖ ಅಂತನ್ನುವ ಒಬ್ಬ ಭಿಕ್ಷು, ಪಂಚಶಿಖ ಅನ್ನುವ ಒಬ್ಬ ಸನ್ಯಾಸಿ ಜನಕನ ಸಂವಾದ. ಯಾವ ಜನಕ ಅಂತ ಗೊತ್ತಿಲ್ಲ, ಈ ಹಿಂದೆ ಕರಾಳ ಜನಕ ಅಂತ ಸ್ಪಷ್ಟ ಹೇಳಿದ್ರು, ಇಲ್ಲಿ ಹೇಳಲಿಲ್ಲ. ಯಾವುದೋ ಒಬ್ಬ ಜನಕ. ಆ ಪಂಚಶಿಖ ಮತ್ತೆ ಜನಕರ ಸಂವಾದ. ವೈದೇಹೋ ಜನಕೋ ರಾಜ ಮಹರ್ಷಿಂ ವೇದ ವಿತ್ತಮಂ ಪರ್ಯಪೃಚ್ಛತ್ ಪಂಚಶಿಖಂ ಛಿನ್ನ ಧರ್ಮಾರ್ಥ ಸಂಶಯಂ. ಇಂತಹ ಪಂಚಶಿಖನನ್ನ ಕೇಳಿದ ಜನಕ. ಅವರಿಬ್ಬರ ಸಂವಾದವನ್ನ ಹೇಳಿದ್ರೆ ನಿನ್ನ ಪ್ರಶ್ನೆಗೆ ಉತ್ತರ ಅಂತ. ಕೇನ ವೃತ್ತೇನ ಭಗವನ್ ಅತಿಕ್ರಾಮೇಜ್ಜರಾಂತಕೌ ತಪಸಾ ವಾಥ ಬುದ್ಧ್ಯಾವ ಕರ್ಮಣ ವಾ ಶ್ರುತೇನ ವಾ. ಅವನು ಜನಕ ಕೇಳಿದ, ತಪಸ್ಸಿನಿಂದ, ಬುದ್ಧಿಯಿಂದ, ಕರ್ಮದಿಂದ, ಶಾಸ್ತ್ರಶ್ರವಣದಿಂದ ಯಾವುದರಿಂದ ಮುಪ್ಪು ಸಾವುಗಳನ್ನು ದಾಟಬಲ್ಲ. ಅವನು ರಸಾಯನ ಪ್ರಯೋಗ ಕೇಳಲಿಲ್ಲ. ರಸಾಯನ ಪ್ರಯೋಗ ಅವನಿಗೆ ಈಗ ತಲೆಗೆ ಬಂದದ್ದು. ಅವನು ರಸಾಯನ ಪ್ರಯೋಗವನ್ನು ಕೇಳಲಿಲ್ಲ, ಅದು ಕೂಡ ಅದೇ ಅಂತ ಇಟ್ಕೊಳ್ಳಿ ಅಂತ. ಏವ ಮುಕ್ತಸ್ಸ ವೈದೇಹಂ ಪ್ರತ್ಯುವಾಚ ಪರೋಕ್ಷವಿತ್ ನಿವೃತ್ತಿರ್ನೈತಯೋರಸ್ತಿ ನಾತಿವೃತ್ತಿ ಕಥಂಚನ. ಆಗ ಪಂಚಶಿಖ ಹೇಳಿದ, ನಿವೃತ್ತಿರ್ನೈತಯೋರಸ್ತಿ, ಅದು ಬರದಂತೆ ತಡಿಲಿಕ್ಕಾಗಲ್ಲ, ಅದನ್ನ ಮೀರ್ಲಿಕ್ಕೆ ಯಾವ ರೀತಿಯಲ್ಲಿಯೂ ಆಗಲ್ಲ. ನಾನು ಮುದಿಯನಾಗದಂತೆ, ಮುದುಕನಾಗದಂತೆ, ಮುದಿತನವನ್ನು ಬರದಂತೆ ತಪ್ಪಿಸಿಕೊಳ್ಳಬಹುದು, ಅದು ಸಾಧ್ಯವಿಲ್ಲ. ಸಾವು ಬರದಂತೆ ತಪ್ಪಿಸಿಕೊಳ್ಳಬಹುದು, ಅದು ಸಾಧ್ಯ ಇಲ್ಲ. ನಿವೃತ್ತಿರ್ನೈತಯೋರಸ್ತಿ ನಾತಿವೃತ್ತಿ ಕಥಂಚನ ನಶ್ಯಹಾನಿ ನಿವರ್ತಂತೆ ನ ಮಾಸಾ ನ ಪುನಃಕ್ಷಪಾಃ ಸೋಯಂ ಪ್ರಪದ್ಯತೆ ಧ್ವಾನಂ ಚಿರಾಯ ಧ್ರುವಮಧ್ರುವ. ಹಗಲು ರಾತ್ರಿಗಳು, ತಿಂಗಳು, ಇರುಳು ಯಾವುದೇ ಆಗಲಿ ಮತ್ತೆ ಮರಳಿ ಬರುವುದಿಲ್ಲ, ಹೋಗ್ತಾ ಇರ್ತಾನೆ. ಸರ್ವಭೂತ ಸಮುಚ್ಛೇದ ಸ್ರೋತಸೈವೋಹ್ಯತೆ ಸದಾ ಊಹ್ಯಮಾನಂ ಚ ಮಜ್ಜಂತಂ ಅಪ್ಲವೇ ಕಾಲಸಾಗರೇ. ಸರ್ವಭೂತ ಸಮುಚ್ಛೇದ, ಎಲ್ಲ ಜೀವರೂ ನಾಶ ಆಗಲೇಬೇಕು, ಹಾಗೇ ಆಗ್ತಾರೆ. ದೇಹವನ್ನು ಬಿಟ್ಟು ಹೊರಟೇ ಹೊರಡ್ತಾರೆ. ಸ್ರೋತಸೈವ ಉಹ್ಯತೆ ಸದಾ, ಹೇಗೆ ಯಾವುದ್ಯಾವುದೋ ಲಘುವಾದ ಪದಾರ್ಥಗಳು ಪ್ರವಾಹದಲ್ಲಿ ಸಿಲುಕಿ ಪ್ರವಾಹದ ಹೊಡೆತಕ್ಕೆ ತಕ್ಕ ಹಾಗೆ ಹೇಗೆ ಹೋಗ್ತದೋ ಹಾಗೆ. ಜರಾ ಮೃತ್ಯು ಮಹಾಗ್ರಾಹೇ ನ ಕಿಂಚಿದವಪದ್ಯತೆ ನೈವಾಸ್ಯ ಭವಿತಾ ಕಶ್ಚಿತ್ ನಾಸೌ ಭವತಿ ಕಸ್ಯಚಿತ್. ಜರಾ ಮೃತ್ಯು ಮಹಾಗ್ರಾಹೇ, ಮುದಿತನದ, ಸಾವಿನ ಈ ಮೊಸಳೆಗೆ ಸಿಲುಕದವರು ಯಾರೂ ಇಲ್ಲ. ಪಥಿಸಂಗತಮೇ ವೇದಂ ದಾರೈರನ್ಯೈಶ್ಚ ಬಂಧುಭಿಃ ನಾಯಮತ್ಯಂತ ಸಂವಾದೋ ಲಬ್ಧ ಪೂರ್ವೋ ಹಿ ಕೇನಚಿತ್. ದಾರಿಯಲ್ಲಿ ಭೇಟಿಯಾಗ್ತೇವಷ್ಟೇ, ಹೆಂಡತಿ ಮಕ್ಕಳು ಎಲ್ಲರೂ ದಾರಿಯಲ್ಲಿ ಭೇಟಿಯಾಗುವವರು. ನಾಯಮತ್ಯಂತ ಸಂವಾದ, ದೀರ್ಘಕಾಲ ಜೊತೆಗೆ ವಾಸ ಮಾಡಲಿಕ್ಕಾಗಲ್ಲ.
ಲಬ್ಧಪೂರ್ವೋ ಹಿ ಕೇನಚಿತ್, ವಿಶೇಷತಃ ಮನುಷ್ಯರಿಗೆ. ಹಾಗಾದರೆ ಬಯಸ್ತೇವಲ್ಲ 7 ಜನ್ಮಕ್ಕೂ ನೀನೇ ನನ್ನ ಗಂಡನಾಗುವಂತೆ ದೇವರು ಅನುಗ್ರಹಿಸಲಿ. ಅದು ನಾವು ನಮ್ಮ ಬಯಕೆ ಅಷ್ಟೇ, ಅದು ವಾಸ್ತವ ಆಗಿರಬೇಕು ಅಂತ ಇಲ್ಲ. ಬಯಕೆ ಒಳ್ಳೆಯದೇ, ಆದರೆ ವಾಸ್ತವ ಮಾಡೋದು ಬಿಡೋದು ಅವನ ಕೈನಲ್ಲಿರೋದು. ಕ್ಷಿಪ್ಯಂತೆ ತೇನ ತೇನೈವ ನಿಷ್ಠನಂತ ಪುನಃ ಪುನಃ ಕಾಲೇನ ಜಾತಾಯಾತಾ ಹಿ ವಾಯುನೇವಾಭ್ರ ಸಂಚಯಾ. ಗಾಳಿಯಿಂದ ಮೋಡಗಳು ಚಲ್ಲಾಪಿಲ್ಲಿಯಾಗುವ ಹಾಗೆ ನಾವು ಚಲ್ಲಾಪಿಲ್ಲಿಯಾಗಿ ಬಿಡ್ತೇವೆ. ಜರಾ ಮೃತ್ಯು ಹಿ ಭೂತಾನಾಂ ಖಾದಿತಾರೌರ್ಕಾವಿವ ಬಲಿನಾಂ ದುರ್ಬಲಾನಾಂಚ ಹ್ರಸ್ವಾನಾಂ ಮಹತಾಮಪಿ. ಬಲಿಷ್ಠರು, ದುರ್ಬಲರು, ಹ್ರಸ್ವರು, ಹಿರಿಯರು, ಕಿರಿಯರು ಯಾರನ್ನೂ ನುಂಗಿಬಿಡುತ್ತದು. ಫಿಟ್ಟಾಗಿದ್ರೆ ಸಾಯೋಲ್ಲ ಅಂತ ಇದೆಯೇ? ಇಲ್ಲ. ಈಗಂತೂ ತರುಣರಿಗೇನೆ ಹೆಚ್ಚು ಅಪಘಾತ. ಹಾಸನದಲ್ಲಿ ಅದೇನಾಗ್ತಾ ಇದೆಯೋ ಗೊತ್ತಿಲ್ಲ. ಎಲ್ಲರಿಗೂ ಹಾರ್ಟ್ ಅರೆಸ್ಟ್. ಚಿಕ್ಕ ವಯಸ್ಸಿನವರಿಗೆ 29, 30, 31 ಹಾಗೆ. ಅದರಿಂದಾಗಿ ಬಲಿಷ್ಠರಿಗೂ, ದುರ್ಬಲರಿಗೂ, ಹ್ರಸ್ವರಿಗೂ, ಹಿರಿಯರಿಗೂ, ಕಿರಿಯರಿಗೂ ಎಲ್ಲರಿಗೂ ಈ ಮುಪ್ಪು ಮತ್ತೆ ಸಾವು ಅಂತನ್ನೋದು ಖಾದಿತಾರೋ ವೃಕಾವಿವ, ತೋಳಗಳ ಹಾಗೆ. ಏವಂ ಭೂತೇಷು ಭೂತೇಷು ನಿತ್ಯಭೂತ ಧ್ರುವೇಶು ಚ ಕಥಂ ದೃಶ್ಯೇತ ಜಾತೇಷು ವೃತ್ತೇಷು ಚ ನ ಸಂಜ್ವರೇತ್. ಅದರಿಂದ ಏನು ಮಾಡದೆಯೂ ಸಾಯ್ತೇವೆ, ಏನು ಮಾಡಿಯೂ ಸಾಯ್ತೇವೆ. ಹಾಗಂತ ಹೇಳಿ ಬದುಕಿರೋದೇ ಇದೊಂದು ಅಂತ ಹೇಳಿ ಯಥಾ ಚೆನ್ನಾಗಿ ದ್ರೋಹ ಮಾಡೋದು ಇತ್ಯಾದಿಗಳನ್ನು ಮಾಡಬಾರದು. ಯಾಕೆಂದರೆ ಅದು ಮುಂದಿನ ಜನ್ಮದ ತೊಂದರೆ. ಇವಾಗ ಆಗ್ತಾ ಇರೋದು ಆ ಚಾರ್ವಾಕ ಬುದ್ಧಿಯೂ ಒಂದು ಸ್ವಲ್ಪ ಇದೆ. ನಾವು ಮತ್ತೆ ಹುಟ್ಟಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ ಹೆಚ್ಚು ಹೆಚ್ಚು ಭ್ರಷ್ಟಾಚಾರಗಳು. ಯಾಕೆ ಅಂದರೆ ದೇಹ ಬೇರೆ, ನಾನು ಬೇರೆ ಅಲ್ಲ. ನಾನೇ ದೇಹ, ಆದ್ದರಿಂದ ದೇಹಕ್ಕೆ ಸುಖ ಬೇಕು. ದೇಹಕ್ಕೆ ಸುಖ ಬೇಕಾದ್ರೆ ಏನು ಬೇಕಾದ್ರೆ ಮಾಡ್ಬೇಕು. ಅದೇ ಆತ್ಮಹತ್ಯೆ ಮಾಡ್ಕೊಳ್ಬೇಕಾದ್ರೆ ಅವ್ನ ಬುದ್ಧಿ ಚೇಂಜ್ ಆಗೋಗುತ್ತೆ. ಈ ದೇಹ ಬಿಟ್ಬಿಟ್ರೆ ಸಾಕು, ಸುಖವಾಗಿರ್ತೀನಿ ಅಂತ ಅನ್ಕೋತಾನೆ, ಅದಕ್ಕೆ ಆತ್ಮಹತ್ಯೆ ಮಾಡ್ಕೋತಾನೆ. ಅದೇ ಭ್ರಷ್ಟಾಚಾರದಲ್ಲಿ ತೊಡಗಿರುವಾಗ, ಕರಪ್ಷನ್ ಅಲ್ಲಿ ತೊಡಗಿರುವಾಗ, ಅಯ್ಯೋ ಈ ದೇಹ ಸುಖವಾಗಿರಬೇಕು, ಈ ದೇಹವೇ ನಾನು, ಈ ದೇಹ ಬಿಟ್ಟಿನೇನು ಸುಖ ಇದೆ ಅಂತ ಹೀಗೆ ಗೊಂದಲ. ಅದರಿಂದಾಗಿ ನೆನಪಿಟ್ಕೋ ಅಂದ್ರು. ಕುತೋ ಹಮಾಗತ ಕೋಸ್ಮಿ. ಅದಕ್ಕೆ ಕಥಂ ದೃಶ್ಯೇತ ಜಾತೇತು ವೃತ್ತೇತು ಚ ನ ಸಂಜ್ವರೇತ್. ವೃತ್ತದಲ್ಲಿ ಜ್ವರ ಬರಬಾರದು ಅಂದರೆ, ವೃತ್ತ ಅಂತಂದ್ರೆ ನಡೆ, ಜೀವನದ ನಡೆ, ಅಲ್ಲಿ ಉಲ್ಟಾ ಹೋಗಬಾರದು. ಒಳ್ಳೆ ಕ್ಯಾರೆಕ್ಟರ್ ಇರಬೇಕು. ವೃತ್ತ ಅಂದ್ರೆ ಒಳ್ಳೆ ಕ್ಯಾರೆಕ್ಟರ್. ಅದ್ರ ಬಗ್ಗೆ ದ್ರೋಹ ಮಾಡಬಾರದು. ಎಲ್ಲಿಂದ ಬಂದಿದ್ದೇನೆ, ಎಲ್ಲಿಗೆ ಹೋಗ್ತೇನೆ, ಯಾರವನು, ಎಲ್ಲಿದ್ದೇನೆ, ಎಲ್ಲಿ ಹುಟ್ಟುತ್ತೇನೆ, ಹೀಗೆ ದ್ರಷ್ಟಾ ಸ್ವರ್ಗಸ್ಯ ನಶ್ಯಸ್ತಿ ತಥೈವ ನರಕಸ್ಯ ಚ ಆಗಮಾನಸ್ತ್ವನತಿಕ್ರಮ್ಯ ದದ್ಯಾಚ್ಚೈವ ಯಜೇತ ಚ. ಅಲ್ಲ, ಯಾರಾದರೂ ನನಗೆ ಹೇಳಲಿ ಸ್ವರ್ಗ ಹೀಗೆ ನರಕ ಹೀಗೆ ಅಂತ, ಅದರ ಪ್ರಕಾರ ನಾನಿರ್ತೀನಿ ಎನ್ಲಿಕ್ಕೂ ಬರಲ್ಲ. ಅದರಿಂದಾಗಿ ವೇದ ಒಂದೇ ಪ್ರಮಾಣ, ಆಗಮಾನ ಸ್ತುನತಿಕ್ರಮ್ಯ. ಯಾರು ನೋಡಿದ್ದಾರೆ ಸ್ವರ್ಗವನ್ನ? ನೋಡಿ ಬಂದವರು ಯಾರು ಹೇಳಿದ್ದಾರೆ? ಹೌದು, ಯಾರು ಹೇಳಲಿಲ್ಲ. ನರಕವನ್ನು ಯಾರು ನೋಡಿದ್ದಾರೆ? ಆದರೆ ಎಲ್ಲರೂ ನರಕನ ಗುತ್ತಿಗೆ ತಗೊಂಡವರಾಗೆ ಮಾತಾಡೋದು. ನೀವು ಒಂದು ಸಣ್ಣ ತಪ್ಪು, ನೀವು ವೇದವನ್ನ ಸಾರ್ವಜನಿಕವಾಗಿ ಅರ್ಥ ಸಮೇತ ಹೇಳಿದ್ರೆ, ನಮ್ಮ ಗುರುಗಳಿಗೆ ಯಾರೋ ಒಬ್ರು ಹೇಳಿದ್ರು, ತಂತ್ರಸಾರ ಸಂಗ್ರಹ ಎಲ್ಲ ಹೇಳ್ತೀರೇನ್ರಿ ನೀವು? ಅಂದ್ರೆ ತಂತ್ರಸಾರದ ಯಾವುದೋ ಪ್ರಮೇಯ ಹೇಳಿದ್ದ ಅಷ್ಟೇ ಅವತ್ತು. ಅದನ್ನೆಲ್ಲ ಸಾರ್ವಜನಿಕವಾಗಿ ಮಾಡಬಾರದು ಅನ್ನೋದು ನಾನು ಒಪ್ತೇನೆ, ಅವರು ಒಪ್ತಾ ಇದ್ರು. ಒಂದು ಕೋಟ್ ಹೀಗೆ ಹೇಳಿದ್ದಾರೆ ಏನ್ರಿ? ಸಾರ್ವಜನಿಕವಾಗಿ ಹೇಳ್ತೀರಾ ನೀವು ವೇದಗೀത ಎಲ್ಲ? ನರಕ ಆಗ್ಬಿಡತ್ತೆ ನಿಮಗೆ. ನೀವಿರಲ್ವಲ್ಲ ಮಾರ್ಯಾರ, ಸಾಕಲ್ಲಿ. ಅವ್ರದಂಥದ್ದೇ ಉತ್ತರಗಳಿರ್ತಿತ್ತು. ದ್ರಷ್ಟಾ ಸ್ವರ್ಗಸ್ಯ ನಶ್ಯಸ್ತಿ ತಥೈವ ನರಕಸ್ಯ ಚ ಆಗಮಾನ ಸ್ವನತಿಕ್ರಮ್ಯ. ಅದರಿಂದಾಗಿ ಸ್ವರ್ಗವನ್ನು ನೋಡಿದವರು ಯಾರೂ ಇಲ್ಲ, ನರಕವನ್ನು ನೋಡಿದವರು ಯಾರೂ ಇಲ್ಲ. ಹೀಗಾಗಿ ವೇದ ಒಂದೇ ಪ್ರಮಾಣ, ಆಗಮಾನಸ್ತು ಅನತಿಕ್ರಮ್ಯ. ವೇದವನ್ನು ಮೀರದೆ
ದಾನ ಮಾಡಬೇಕು, ಯಜ್ಞ ಮಾಡಬೇಕು, ಪೂಜಿಸಬೇಕು ದೇವರನ್ನ ಅನ್ನುವಲ್ಲಿಗೆ 301. ಆಮೇಲೆ ಇದಾದ ಮೇಲೆ ಸುಲಭಾಜನಕ ಸಂವಾದ ಅಂತ ಒಂದು ಕಥೆ ಬರುತ್ತೆ. ಸುಲಭ ಅಂತ ಹೇಳಿ ಒಬ್ಬಳು ಯೋಗಿನಿ. ಆ ಯೋಗಿನಿ ಏನ್ ಮಾಡ್ತಾಳೆ, ಜನಕನನ್ನ ಭೇಟಿ ಆಗ್ತಾಳೆ. ಜನಕನ ಒಳಗಡೆ ಹೋಗಿ, ಜನಕನ ದೇಹದ ಒಳಗಡೆ ಹೋಗಿ ಅವನನ್ನ ಸ್ತಬ್ಧವನ್ನಾಗಿ ಮಾಡಿ ಅವನು ಒಳಗಡೆ ಒಂದು ರಾತ್ರಿ ಇದ್ದು ಅಲ್ಲಿಂದ ಹೋಗ್ತಾಳೆ. ಈ ಸುಲಭಾಜನಕ ಸಂವಾದ ಇದೆಯಲ್ಲ, ಇದು ಪ್ರಕ್ಷಿಪ್ತವಾದ ಕಥೆ. ಯಾಕೆ ಪ್ರಕ್ಷಿಪ್ತವಾದ ಕಥೆ? ಇದನ್ನ ಯಾರೋ ಸೇರಿಸಿಬಿಟ್ಟಿದ್ದಾರೆ, ಅದು ಸ್ಪಷ್ಟ. ಯಾಕೆಂದ್ರೆ ಹಿಂದಿನ ಪ್ರಕರಣಕ್ಕೆ ಮುಂದಿನ ಪ್ರಕರಣಕ್ಕೆ ಯಾವುದಕ್ಕೂ ಸಂಗತವಾಗಲ್ಲ. ಇದು ಶಾಕ್ತರೊಬ್ಬರು ಸೇರಿಸಿರೋದು, ಅಷ್ಟು ಸ್ಪಷ್ಟ ಇದೆ. ಯಾವುದೇ ದೇಹದ ಒಳಗಡೆ ಕುಳಿತವರು ಆ ದೇಹವನ್ನು ಬಿಟ್ಟು ಆ ದೇಹದಲ್ಲಿ ಒಂದು ರಾತ್ರಿ ವಾಸ ಮಾಡಬೇಕು ಅಂತ ದೇಹದ ಒಳಗಡೆ ಹೋಗಿ ಅದನ್ನ ಅಲ್ಲಿ ಒಂದು ದಿವಸ ವಾಸ ಮಾಡಿ ಹೋಗಬೇಕು ಅಂತ ಹೇಳಿ ಯಾವ ಯೋಗ ಪ್ರಕ್ರಿಯೆಯಲ್ಲಿಯೂ ಇಲ್ಲ. ಯಾವುದೋ ಒಂದು ದುರುದ್ದೇಶದಿಂದ ಇದನ್ನ ಮಾಡಿದ್ದಾರೆ. ಇಲ್ಲಿ ಜನಕ ಪ್ರಶ್ನೆ ಮಾಡ್ತಾನೆ, ಸುಲಭ ಹೇಗೆ ಅಲ್ಲ, ಅವರು ಏನ್ ಮಾಡಿದ್ದಾರೆ ಹೇಳ್ತಾನೆ. ಅದರಲ್ಲಿ ಏನಾಗಿದೆ, ಶಾಕ್ತ ಪ್ರಕ್ರಿಯೆ, ಅದರಲ್ಲಿ ಯಾವುದೇ ಒಂದು ದೇಹವನ್ನು ಪ್ರವೇಶ ಮಾಡಿದ್ರೆ ಪರಕಾಯ ಪ್ರವೇಶ ಸುಮ್ಮನೆ ಯಾಕ್ರಿ ಮಾಡಬೇಕು. ಆಮೇಲೆ ಜನಕ ಪ್ರಶ್ನೆ ಕೇಳ್ತಾನೆ ಸುಲಭೆಗೆ, ಅವಳು ಉತ್ತರ ಹೇಳ್ತಾಳೆ. ಯಾವ ಉತ್ತರವೂ ಕ್ಲಾರಿಟಿ ಇಲ್ಲ, ಬರೇ ಏಮಾರಿಸುವುದೇ ಆಗಿದೆ. ಇದು ಅವನಿಗೆ ಅರ್ಥ ಆಗಲಿಲ್ಲ ಅಂತ ಕಡೆಗೆ ನಿಲ್ಲತ್ತೆ. ಅವನಿಗೆ ಅರ್ಥ ಆಗಲಿಲ್ಲ. ಶ್ರುತ್ವ ನಾಧಿ ಜಗೌರಾಜ ಕಿಂಚಿದನ್ಯದತಃ ಪರಂ ಅಂತ ಕಡೆಗೊಳ್ಳುತ್ತೆ. ಈ ಕಥೆಯನ್ನ ನಾನು ಮಹಾಭಾರತದ 100 ಕಥೆಗಳು ನಮ್ಮ ವಿದುಷಿ ರಮಾಮಣಿಯವರ ಜೊತೆಗೇನೆ ಬರೆಯುವಾಗ ಈ ಕಥೆಯ ಸಮಸ್ಯೆಗಳನ್ನು ನಾನು ಹೇಳಿದ್ದೆ. ಇಷ್ಟು ವರ್ಷಗಳಲ್ಲಿ ಸುಮಾರು 2006ರಲ್ಲಿ ಅದನ್ನ ಬರೆದದ್ದು, 7ರಲ್ಲಿ ಅದು ಬಿಡುಗಡೆ ಆಗಿದ್ದು ಮಹಾಭಾರತದ 100 ಕಥೆಗಳು. ಆಗಿನಿಂದ ಯಾವ ಯಾವ ಆಕ್ಷೇಪಗಳನ್ನು ಮಾಡಿದ್ದೆ, ಯಾವ ವರ್ಷನ ನೋಡಿದ್ರು ಕೂಡ ಅದಕ್ಕೆ ಉತ್ತರ ಇಲ್ಲ. ಹೆಚ್ಚಿನ ಕಡೆ ಇಲ್ವೇ ಇಲ್ಲ ಅಂತಾನೆ ಇರೋದು, ಅಧಿಕ ಪಾಠ ಅಂತ. ನಾನು ಮಹಾಭಾರತದ 100 ಕಥೆ ನಾನು ಅನುವಾದ ಮಾಡಿದ್ದಲ್ಲ, ನಾನು ಅದನ್ನು ಬಿಟ್ಟೆ ಬೇರೆಯವರು ಅನುವಾದ ಮಾಡಿದ್ರು. ಅದು ಯಾರು ಅಂತ ಬೇಡ, ಬೇರೆಯವರು ಅವರು ಫೆಮಿನಿಸ್ಟ್ ಅವರು, ಹೀಗಾಗಿ ಅವರು ಅದನ್ನು ಅನುವಾದ ಮಾಡಿದ್ರು. ಇಲ್ಲ, ಇದು ಒಂದು ಫೆಮಿನಿಸಂನ ಹೆಗ್ಗಳಿಕೆ ಮಹಾಭಾರತದಲ್ಲಿ ಹೇಗಿದೆ ಅಂತ. ಆದ್ರೆ ಹಿಂದೆ ಮುಂದೆ ಆಚೆ ಈಚೆ ಮೇಲೆ ಕೆಳಗೆ ನೋಡಿದಾಗ ಎಲ್ಲೂ ಇಲ್ಲ. ಇನ್ನು ದಿಲೀಪ್ ಅವ್ರ ಪ್ರಶ್ನೆ, ಅಲ್ಲರಿ ಇದು ಎಲ್ಲ ಆವೃತ್ತಿಗಳಲ್ಲಿಯೂ ಇದೆಯಾ ಅಂತ. ಬೋರಿಯಲ್ಲಿ, ಆಮೇಲೆ ಗೋರಖ್ಪುರ ಪ್ರೆಸ್ಸಿನಲ್ಲಿ, ಆಮೇಲೆ TR ಕೃಷ್ಣಾಚಾರ್ಯರು, ವಾಯುಳ್ಳ ರಾಮಸ್ವಾಮಿಗಳು, ಕೋಲ್ಕತ್ತಾದ ಏಷಿಯಾಟಿಕ್ ಲೈಬ್ರರಿಯ ಕಥೆಗಳು ಎಲ್ಲಿಯೂ ಇಲ್ಲ. ಇದೇ ಯಾಕೆ? ಅವರಿಗೆ ತೆಗಿಲಿಕ್ಕೆ ಭಯ, ಈ ಕೋಶಗಳಲ್ಲಿ ಇಲ್ಲ ಅಂತ ಅಷ್ಟೇ ಹಾಕ್ತಾರೆ ಅವರು. ಆದ್ರೆ ಇವರು ಯದ್ವಾ ತದ್ವಾ ನಿರ್ದಾಕ್ಷಿಣ್ಯವಾಗಿ ಬೇಕಾದ್ದನ್ನೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ ಬೋರಿಯವರು. ಆದ್ರೆ ಇದನ್ನ ಹಾಕ್ಲಿಕ್ಕೇನೋ ಭಯ. ಅದಕ್ಕೆ ಬೇರೆ ಬೇರೆ ಕಾರಣಗಳುಂಟು, ನಾನು ತೀರಾ ಒಳಗಡೆ ಹೋಗೋಲ್ಲ. ಆದ್ರೆ ಹೀಗೊಂದಿದೆ. ಅದರಿಂದಾಗಿ ಈ ಇಡೀ ಸುಲಭಾಜನಕ ಸಂವಾದ ಎನಿಸಿದ 302ನೇ ಅಧ್ಯಾಯ ಏನಿದೆ ಅದು ಪ್ರಕ್ಷೇಪ. ಯಾರೋ ಹಾಕಿದ್ದು ಕ್ವಚಿತ್ ಗ್ರಂಥ ಅನ್ನೋ ಪ್ರಕ್ಷಿಪಂತಿ ಅನ್ನೋದಕ್ಕೆ ಒಳ್ಳೆಯ ಉದಾಹರಣೆ. ಇಷ್ಟು ಸಾಕು. ಈಗ ಅದು ಯಾಕೆ ಏನು ಅಂತ ಹೇಳಿ ಕಾರಣಗಳು ಒಂದು 20-25 ಕಾರಣ ಇದೆ. ಅದನ್ನ ಈಗ ಸದ್ಯಕ್ಕೆ ಬೇಡ. ಇವನು ಕ್ರಿಟಿಕಲ್ ಸ್ಟಡಿ ತೀರಾ ಕ್ರಿಟಿಕ್ ಆಗಿ ಹೋಗ್ತಾ ಇದ್ದಾನೆ ಅಂತ ಅನ್ಸತ್ತೆ. ಅದು ಬೇಡ ಈಗ ಸದ್ಯಕ್ಕೆ. ಇಲ್ಲಿ ಇನ್ನು 203ನೇ ಅಧ್ಯಾಯ, ಅದು ಆಸುರಿ ನಿರೂಪಣೆ. ಆಸುರಿ ಅಂತ ಹೇಳಿ ಒಬ್ಬ
ಅವನು ಕಪಿಲನನ್ನ ಕುರಿತು ಮಾಡುವ ಪ್ರಶ್ನೆ, ಅದಕ್ಕೆ ಉತ್ತರ. ಇದು ಕಪಿಲ ವಾಸುದೇವ ಮತ್ತು ಆಸುರಿಯ ಒಂದು ಚಿಂತನೆ ಇದೆ. ಅದನ್ನು ನಾವು ಮುಂದಿನ ಸೋಮವಾರ ನೋಡೋಣ. ಅದು ಸೋಮವಾರದಿಂದ ಒಂದೆರಡು ದಿವಸ ಆಗತ್ತೋ ಇಲ್ಲೋ ಗೊತ್ತಿಲ್ಲ, ಪ್ರಯತ್ನ ಪಡೋಣ. ಬೀಪ್ ಬಂತು ಅಂದರೆ ನೋಡಿ, ಇಲ್ಲ ಅಂತಂದರೆ ಮುಂದೆ ಅದು ಇದನ್ನು ಹೇಳ್ತಾರೆ. ನಾಳೆ ನಾಡಿದ್ದು ರಾಮಾಯಣ ಆಗುತ್ತೆ. ಕೃಷ್ಣಾರ್ಪಣಮಸ್ತು.